ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ನಿಜಕ್ಕೂ ಅವನು ಜಗದ್ಗುರುನೇ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಅದರಲ್ಲೂ ಭಗವದ್ಗೀತೆಯ ಒಂದೊಂದು ಅರ್ಥವನ್ನ ತಿಳ್ಕೊಳ್ತಾ ತಿಳ್ಕೊಳ್ತಾ ನಮ್ಗನ್ನಿಸ್ತಾ ಇರೋದಂದ್ರೆ, ಇಷ್ಟೊಂದು ಸುಂದರವಾದ ಅರ್ಥ, ಇಷ್ಟೊಂದು ಆಳವಾದ ಅರ್ಥ ಈ 700 ಶ್ಲೋಕದಲ್ಲಿ ಭಗವಂತ ಇಡೀ ವೇದಗಳ ಸಾರವನ್ನೇ ಇಟ್ಬಿಟ್ಟಿದನಲ್ಲ, ಅದು ಕೇವಲ ಅವನಿಂದ ಮಾತ್ರ ಸಾಧ್ಯ ಅಂತ. ಏಕೆಂದ್ರೆ ವೇದಗಳು, ಉಪನಿಷತ್ತುಗಳು ಎಲ್ಲ ತಿಳ್ಕೋಬೇಕು ಅಂದ್ರೆ ತುಂಬಾ ಸಮಯ ಬೇಕು, ಹಾಗೂ ಅದಕ್ಕೆ ತಕ್ಕಂತಹ ಗುರುಗಳ ಆಶೀರ್ವಾದ ಸಹ ಬೇಕಾಗತ್ತೆ. ಆದ್ರೆ ಭಗವದ್ಗೀತೆಯಲ್ಲಿ ಭಗವಂತ ನಮಗೆ ಸುಲಲಿತವಾಗಿ ನಮಗೆ ಅರ್ಥ ಆಗುವಂತಹ ಆ ಮಾತಿನಲ್ಲೇ ಇಲ್ಲಿ ನಮಗೆ ಜೀವನದ ಕಹಿ ಔಷಧಿ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಔಷಧಿ ಕಹಿ ಇದೆ, ಆದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದು. ಆ ರೀತಿ ಭಗವಂತ ಈ ಭಗವದ್ಗೀತೆಯ ಅರ್ಥಗಳನ್ನ ಹೇಳ್ತಾ ಹೋಗ್ತಾನೆ. ಹಾಗೆ ಈ 15ನೇ ಅಧ್ಯಾಯದಲ್ಲಿ ನಾವು ಇಲ್ಲಿವರೆಗೂ ಏನೇನ್ ತಿಳ್ಕೊಂಡ್ವಿ ಅಂತ ನೋಡೋದಾದ್ರೆ, ಈ ಜಗತ್ತು ಯಾವ ರೀತಿ ಇದೆ, ನಾವು ಏನಾಗಿದ್ದೇವೆ ಅಂದ್ರೆ ವಾಟ್ ವಿ ಆರ್, ಹಾಗೆ ಈ ನಮ್ಮ ಉದ್ದೇಶ ಏನು, ಹಾಗೂ ಮನಸ್ಸನ್ನ ಹೇಗೆ ಶುದ್ಧಿ ಮಾಡ್ಕೊಳ್ತಾ ಅವನನ್ನ ಸೇರಬಹುದು, ಹಾಗೂ ದೇವ್ರನ್ನ ಕಾಣಬೇಕು ಅಂದ್ರೆ ನಾವು ಹೇಗಿರ್ಬೇಕು, ಈ ರೀತಿಯಾದಂತಹ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋದ್ವಿ. ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇರೋದಂದ್ರೆ, ಭಗವಂತ ಎಲ್ಲಾ ಕಡೆ ಇದ್ದಾನೆ, ಹಾಗೂ ಅವನು ನಮಗೋಸ್ಕರನೇ ಇದ್ದಾನೆ. ನ ತದ್ ಭಾಸಯತೆ ಸೂರ್ಯಃ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಅನ್ಬೇಕಾದ್ರೆ, ಭಗವಂತ ಸೂರ್ಯನ ಅಥವಾ ಚಂದ್ರ ಅವನನ್ನ ಬೆಳಗೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಸೂರ್ಯ ಚಂದ್ರರನ್ನೇ ಅವನೇ ಬೆಳಗಿಸ್ತಾ ಇದ್ದಾನೆ. ಹಾಗಿರ್ಬೇಕಾದ್ರೆ ಸೂರ್ಯ ಚಂದ್ರರನ್ನೇ ಬೆಳಗಿಸಬೇಕಾದ್ರೆ ನಮ್ಮ ಹೃದಯದ ಕತ್ತಲನ್ನ ಭಗವಂತ ಎಷ್ಟು ಸುಂದರವಾಗಿ ಬೆಳಗಿಸಬಹುದು. ಏಕೆಂದ್ರೆ ನಾವು ಯಾವಾಗ ಕಂಪ್ಲೀಟ್ ಸರೆಂಡರ್ ಆಗ್ತೀವಿ ಅವನಿಗೆ, ನಮ್ಮ ಮನಸ್ಸಿನಲ್ಲಿ ಕತ್ತಲು ಅನ್ನೋದೇ ಇರಲ್ಲ. ಯಾಕೆ ಕತ್ತಲು ಅನ್ನೋದಿರಲ್ಲ ಅಂದ್ರೆ, ಅಜ್ಞಾನವನ್ನ ಆತ ಸಂಪೂರ್ಣವಾಗಿ ತೊಳೆದು ಹಾಕಿ ಜ್ಞಾನದ ಬೆಳಕನ್ನ ಬೆಳಗ್ತಾನೆ. ಜ್ಞಾನ ಇದ್ದಾಗ ನಮಗೆ ತಿಳುವಳಿಕೆಯಿಂದ ನಮಗೆ ಯಾವುದೇ ರೀತಿ ಬೇಜಾರಾಗೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದ್ರೆ ಆಲ್ಮೋಸ್ಟ್ ಈಗ ನಾವು 560 ಶ್ಲೋಕಗಳ ಅರ್ಥಗಳನ್ನ ಬಹುಶಃ ತಿಳ್ಕೊಂಡಿದೀವಿ. ಅಷ್ಟು ಶ್ಲೋಕದಲ್ಲಿ ನಮ್ಗೆ ಆಲ್ರೆಡಿ ಗೊತ್ತಾಗೋಗ್ಬಿಟ್ಟಿದೆ ನಮ್ಮ ಶರೀರ ಹೇಗೆ ಬಂತು, ನಮ್ಮ ಮನಸ್ಸು ಹೇಗೆ, ನಮ್ಮ ಆತ್ಮ ಹೇಗೆ, ಈ ರೀತಿ ಸಾಕಷ್ಟು ವಿಚಾರಗಳನ್ನ ನಮಗೆ ಅರ್ಥ ಆಗುವಂತಹ ರೀತಿಯಲ್ಲೇ ಭಗವಂತ ಈ ಭಗವದ್ಗೀತೆಯಲ್ಲಿ ಹೇಳ್ಕೊಳ್ತಾ ಹೋಗ್ತಾ ಇದ್ದಾನೆ. ಅದು ಮುಂದುವರೆದು ಭಗವಂತ ಹೇಳ್ತಾ ಹೋಗ್ತಾನೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಶ್ರೇಷ್ಠಾನಿಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಏನ್ ಹೇಳ್ತಾ ಇದ್ದಾನಪ್ಪ ಭಗವಂತ ಅಂತ ನೋಡೋದಾದ್ರೆ, ಮಮೈವಾಂಶೋ ಅಂದ್ರೆ ಭಗವಂತ ಇಲ್ಲಿ ಹೇಳ್ತಾ ಹೋಗ್ತಾನೆ, ಮಮ ಅಂದ್ರೆ ನನ್ನ, ಏವ ಖಂಡಿತವಾಗಿಯೂ, ಅಂಶ ಅವಶಿಷ್ಯ ಕಣವಾದ, ಜೀವಲೋಕೆ ಬದ್ಧ ಜೀವನದ ಜಗತ್ತಿನಲ್ಲಿ, ಜೀವಭೂತಃ ಅಂದ್ರೆ ಬದ್ಧ ಜೀವಿಯು, ಸನಾತನಃ ಶಾಶ್ವತವಾದ, ಮನಃ ಮನಸ್ಸಿನೊಂದಿಗೆ, ಷಷ್ಟಾನಿ 6, ಇಂದ್ರಿಯಾಣಿ ಇಂದ್ರಿಯಗಳು, ಪ್ರಕೃತಿ ಭೌತಿಕ ಪ್ರಕೃತಿಯಲ್ಲಿ, ಸ್ಥಾನಿ ನೆಲೆಸಿ, ಕರ್ಷತಿ ಕಠಿಣವಾಗಿ ಹೊರಡುತ್ತಾನೆ. ಅಂದ್ರೆ ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ತನ್ನ ನಿತ್ಯ ಸಣ್ಣ ಸಣ್ಣ ಭಾಗಗಳು ಹಾಗೂ ಬದ್ಧ ಜೀವಿಯಾಗಿ ಅವರು ಮನಸ್ಸು ಸೇರುವಂತೆ 6 ಇಂದ್ರಿಯಗಳೊಡನೆ
ಬಹ ಬಹುವಾಗಿ ಕಷ್ಟ ಪಡುತ್ತಾರೆ ಅಂತ ಹೇಳ್ತಾರೆ. ಇಲ್ಲಿ 6 ಇಂದ್ರಿಯ ಅಂತ ಯಾಕೆ ಹೇಳ್ತಿದಾರಪ್ಪ? ನಾವು ತಿಳ್ಕೊಂಡಿರೋದು ಒಂದು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, 1 ಬುದ್ಧಿಯುಕ್ತ ಮನಸ್ಸು ಅಂತ. ಇಲ್ಲಿ 6 ಇಂದ್ರಿಯ ಎಲ್ಲಿಂದ ಬಂತು ಅಂತ ನೋಡೋದಾದ್ರೆ ಅದಕ್ಕೆ ಬಹಳ ಸುಂದರವಾಗಿ ಭಗವಂತ ಹೇಳ್ತಾ ಹೋಗ್ತಾನೆ. ಈ ಜೀವಭೂತಃ ಅಂದ್ರೆ ಈ ಜಗತ್ತಿನಲ್ಲಿ ಜೀವನಾಗಿರುವಂತಹ ಅಂದ್ರೆ ಅವನು ಯಾರು ಅಂತ ನೋಡೋದಾದ್ರೆ ಅವನು ಸನಾತನಃ. ಜೀವಭೂತ ಸನಾತನಃ. ಜೀವ ಅಂದ್ರೆ ಯಾರು? ಇಲ್ಲಿ ಸನಾತನ ಅಂದ್ರೆ ಶಾಶ್ವತವಾಗಿರೋದು, ಪುರಾತನ ಅಥವಾ ಹಳೇದು, ಇದೆಲ್ಲ ನಮಗೆ ಗೊತ್ತಾಯ್ತು. ಇಲ್ಲಿ ಜೀವ ಅಂದ್ರೆ ಯಾರು ಅಂತ ನೋಡೋದಾದ್ರೆ ದೇವರನ್ನ ನಂಬಿ ಬದುಕುವಂತಹವರು. ಅಂದ್ರೆ ಇಲ್ಲಿ ಜೀವ ದೇವರಾಗೋದಿಲ್ಲ, ಆದ್ರೆ ದೇವ್ರನ್ನ ನಂಬಿ ಬದುಕ್ತಾ ಹೋಗ್ತೀವಿ. ಅವ್ರು ಯಾರು ಅಂತ ನೋಡೋದಾದ್ರೆ ಮಮೈವಾಂಶೋ ಅಂದ್ರೆ ಮಮೈವ ಅಂಶಃ. ಅವ್ರು ಯಾರೋ ಬೇರೆಯವರಲ್ಲ ರೀ, ಅವರೆಲ್ಲರೂ ಸಹ ನನ್ನದೇ ಅಂಶ, ನನ್ನದೇ ಪಾರ್ಟ್. ಹೌದಾ? ಹಾಗಿದ್ರೆ ನನ್ನದೇ ಪಾರ್ಟ್ ಅಂದ್ರೆ ಈಗ ಉದಾಹರಣೆ ನಾನು ಮನೆ ಅಂತ ತಗೊಂಡ್ರೆ, ಈ ಮನೆಯಲ್ಲಿ ಬೆಡ್‌ರೂಮ್ ಒಂದು ಭಾಗ. ಅಲ್ಲಿಗೆ ಬೆಡ್‌ರೂಮು ಮನೆ ಇದ್ದ ಹಾಗೆ. ಅಲ್ಲಲ್ಲಿಗೆ ನಾನು ಭಗವಂತನ ಅಂತ ನೋಡೋದಾದ್ರೆ, ಖಂಡಿತ ನೀವ್ ಆ ತರ ಎಲ್ಲ ಅನ್ಕೋಬೇಡಿ ಅಂತ ಹೇಳ್ತಾನೆ ಭಗವಂತ. ಯಾಕೆ ಅಂದ್ರೆ ಇಲ್ಲಿ ಅಂಶ ಅಂದ್ರೆ ನನ್ನದೇ ಅಂಶ ಅನ್ಬೇಕಾದ್ರೆ, ಇಲ್ಲಿ ಅಂಶ ಅಂತ ಅನ್ಬೇಕಾದ್ರೆ ನಾವು 2 ರೀತಿಯಾದಂತಹ ಅಂಶವನ್ನ ತೆಗೆದುಕೊಳ್ತೀವಿ. ಒಂದು ಸ್ವರೂಪ ಅಂಶ, ಇನ್ನೊಂದು ಭಿನ್ನಾಂಶ. ಸ್ವರೂಪ ಅಂಶ ಅಂದ್ರೆ ದೇಹದ ಭಾಗಗಳು ಅಲ್ವಾ? ನನ್ನ ಕೈ, ನನ್ನ ಕಾಲು, ನನ್ನ ತಲೆ, ನನ್ನ ಕೂದಲು, ನನ್ನ ಕಣ್ಣು, ನನ್ನ ಬಾಯಿ, ಈ ರೀತಿ ಹೇಳ್ತೀವಿ ಅಲ್ವಾ ನಾವು ನಮ್ಮ ಬಾಡಿ ಪಾರ್ಟ್ಸ್‌ನ. ಆ ರೀತಿನ ಅಂತ ನೋಡೋದಾದ್ರೆ ಹೌದು. ಆದ್ರೆ ಇಲ್ಲಿ ಭಗವಂತನ ಸ್ವರೂಪ ಅಂಶಗಳು ಅಂತ ಅಂದ್ರೆ ಅವನ ಕೈ, ಅವನ ಕಾಲು ಅಲ್ಲ, ಅವನ ದಶಾವತಾರಗಳು. ಅದ್ರಲ್ಲಿ ಇನ್ನೂ ಒಂದಾಗಿಲ್ಲ, ನಮ್ಮೆಲ್ರಿಗೂ ಗೊತ್ತು. ಈಗ ಆಲ್ರೆಡಿ 9 ಅವತಾರಗಳು ಆಗೋಗ್ಬಿಟ್ಟಿದೆ. ಆ ಅವತಾರಗಳು ಏನು? ಭಗವಂತನ ಅಂಶ. ಈಗ ಉದಾಹರಣೆ ಕೃಷ್ಣ ಅವತಾರ ಇರಬಹುದು, ರಾಮಾವತಾರ, ನರಸಿಂಹ ಅವತಾರ, ವರಾಹ ಅಲ್ವಾ? ಈ 9 ಅವತಾರಗಳನ್ನ ನೋಡೋದಾದ್ರೆ ಆ 9 ಅವತಾರಗಳು ಭಗವಂತನೇ, ಭಗವಂತನ ಒಂದು ಅಂಶವೇ. ನರಸಿಂಹನನ್ನ ಪೂಜೆ ಮಾಡ್ತಾ ಇದೀವಿ, ಇವನು ನರಸಿಂಹನ ಅಂತ ನೋಡಿದ್ರೆ ನರಸಿಂಹನೂ ಅವನೇ, ನಾರಾಯಣನೂ ಅವನೇ ಅಂತ ನಾವು ಹೇಳ್ತಾ ಹೋಗ್ತೀವಿ. ಕೃಷ್ಣ ಅಂದ್ರೆ ಬೇರೆನಾ, ನಾರಾಯಣ ಅಂದ್ರೆ ಬೇರೆನಾ? ಇಲ್ಲ ರೀ, ಕೃಷ್ಣನೇ ನಾರಾಯಣ, ನಾರಾಯಣನೇ ಕೃಷ್ಣ. ಹಾಗಾದ್ರೆ ವಿಷ್ಣು ಬೇರೆನಾ? ವಿಷ್ಣು ಬೇರೆ ಆಗೋದಿಕ್ ಸಾಧ್ಯವೇ ಇಲ್ಲ. ವಿಷ್ಣುನೇ, ಅವನ ಒಂದು ಅವತಾರವೇ ವರಾಹ ಅವತಾರ. ಈ ರೀತಿ. ಹಾಗಿದ್ರೆ ನಾವ್ಯಾರು? ನಾವು ಆ ಅಂಶಕ್ ಬರೋದೇ ಇಲ್ಲ. ನಾವ್ ಯಾವ್ದು ದಶಾವತಾರದಲ್ಲಿ ಇಲ್ಲೆಲ್ಲೂ ಜೀವ ಅಂತ ಇಲ್ಲೇ ಇಲ್ಲ ಅಲ್ವಾ? ಹಾಗಿದ್ರೆ ನಾವ್ಯಾರಪ್ಪ ಅಂದ್ರೆ ನಾವು ಭಿನ್ನಾಂಶ. ಭಿನ್ನಾಂಶ ಅಂದ್ರೆ ಏನು ಅಂದ್ರೆ, ಈಗ ನಾನು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನನ್ನ ಕಣ್ಣು ಚೆನ್ನಾಗ್ ಕಾಣ್ತಾ ಇದೆ. ನಾನ್ ಇವತ್ ಚೆನ್ನಾಗ್ ಕಾಣ್ತಾ ಇದ್ದೀನಿ. ಇವತ್ ನನ್ ಹೇರ್ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಈ ಬಟ್ಟೆ ನನಗ್ ತುಂಬಾ ಚೆನ್ನಾಗ್ ಸೂಟ್ ಆಗಿದೆ. ಈ ರೀತಿ ಎಲ್ಲ ನಾವು ಅನ್ಕೊಳ್ಳೋದುಂಟು ಅಲ್ವಾ? ಎಲ್ರೂ ಅನ್ಕೊಂತೀವಿ. ತುಂಬಾ ಚೆನ್ನಾಗಿ ರೆಡಿಯಾಗಿ ಕನ್ನಡಿ ಮುಂದೆ ನಿಂತಾಗ ಒಂದು ದೊಡ್ಡ ಸ್ಮೈಲ್ ಕೊಟ್ಬಿಟ್ಟು, ವಾವ್! ಸೌಮ್ಯ ಇವತ್ತು ಎಷ್ಟು ಸೂಪರಾಗಿ ಕಾಣ್ತಾ ಇದೀಯ ಅಂತ ನಮಿಗ್ ನಾವೇ ಅನ್ಕೊಳ್ಳೋದು ಸಹಜ. ಅಲ್ವಾ? ಅಥವಾ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ತಾ, ನೋಡ್ತಾ ನಮ್ಮ ಹಿಂದಿರುವ ನಮ್ಮ ಅಕ್ಕ ತಂಗಿಗೋ ಅಥವಾ ನನ್ನ ಗಂಡನಿಗೋ ಕೇಳೋದುಂಟು, ನಾನ್ ಹೇಗ್ ಕಾಣ್ತಾ ಇದ್ದೀನಿ ಅಂತ. ಯಾಕೆಂದ್ರೆ ನಮಿಗ್ ಗೊತ್ತಿರುತ್ತೆ, ನಾವು ಕನ್ನಡಿಲಿ ನೋಡ್ಕೊಳ್ತಾ ಇರ್ತೀವಿ. ನಾನ್ ಚೆನ್ನಾಗ್ ಕಾಣ್ತಿರ್ತೀನಿ ಅಂತ ಗೊತ್ತಿರುತ್ತೆ. ಮತ್ತೆ ನಮ್ಗೆ ಪ್ರಶಂಸೆ ಕೇಳೋ ಆಸೆ ಅಲ್ವಾ? ನಾವು ಮತ್ತೆ ಕೇಳ್ತೀವಿ, ಹೇಗ್ ಕಾಣ್ತಾ ಇದೀವಿ? ನನ್ ಹೇರ್ ಸ್ಟೈಲ್ ಹೇಗಿದೆ? ಕನ್ನಡಿಲಿ ನೋಡ್ಕೊಳ್ತಾ ಇರ್ತೀವಿ. ಬಟ್ ಸ್ಟಿಲ್ ವಿ ಆರ್ ಟೆಲ್ಲಿಂಗ್, ಹೇಗ್ ಕಾಣುತ್ತೆ ನನ್ ಹೇರ್ ಸ್ಟೈಲು? ನನ್ ಹೇರ್ ಸ್ಟೈಲ್ ಚೆನ್ನಾಗಿದ್ಯಾ? ಈ ಸೀರೆ ಉಟ್ಟಿರೋ ಸ್ಟೈಲ್ ಚೆನ್ನಾಗಿದ್ಯಾ? ನೆರಿಗೆ ಚೆನ್ನಾಗಿದ್ಯಾ? ಸಿಂಗಲ್ ಪಿನ್ ಚೆನ್ನಾಗಿದೆ. ನಾವ್ ಎಷ್ಟೊಂದು ಮಾತಾಡ್ತೀವಿ ಅಲ್ವಾ? ಅಲ್ಲಿಗೆ ಕನ್ನಡಿ ಒಳಗಡೆ ಇರೋದು ನೀನಾ? ಅದು ನಿನ್ನ ಅಂಶನಾ ಅಂತಂದ್ರೆ ಹೌದು, ಅದು ನನ್ನ ಅಂಶನೇ. ಆದ್ರೆ ಅದನ್ನ ನೀನ್ ಮುಟ್ಟೋದಿಕ್ಕಾಗತ್ತಾ? ಖಂಡಿತ ಇಲ್ಲ. ನಾನ್ ಮುಟ್ಟಕ್ಕಾಗೋದಿಲ್ಲ, ಅದೇನು ಸರಿ ಮಾಡೋದಿಕ್ಕಾಗೋದಿಲ್ಲ, ಏನೂ ಮಾಡೋದಿಕ್ಕಾಗೋದಿಲ್ಲ. ಆದ್ರೆ ಕನ್ನಡಿ ಒಳಗಡೆ ಇರೋ ಅಂಶ ನನ್ನದೇ. ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತ ಮತ್ತೆ ನಾನೂ ಸಹ ಅಂದ್ರೆ ನಾವು ಜೀವರೂ ಸಹ ಹಾಗೇನೆ. ಭಗವಂತ ಕನ್ನಡಿಯ ಹೊರಗೆ ಇರುವಂತಹ ವ್ಯಕ್ತಿ ಆದರೆ, ಕನ್ನಡಿ ಒಳಗಿರುವ ವ್ಯಕ್ತಿಗಳು ನಾವು. ಅಂದ್ರೆ
ಭಿನ್ನಾಂಶ ನಾವು. ನಾವು ಭಗವಂತನನ್ನ ಮುಟ್ಟೋದಿಕ್ ಆಗೋದೇ ಇಲ್ಲ. ಆದ್ರೆ ಭಗವಂತ ನಮ್ಮನ್ನ ಹೇಗೆ ಬೇಕಾದ್ರೂ ಅಲಂಕಾರ ಮಾಡಬಹುದು. ಮಮೈ ವಾಂಶಃ ಅಂದ್ರೆ ಅವರೆಲ್ಲ ನನ್ನ ಅಂಶಗಳು. ಅಂದ್ರೆ ಕನ್ನಡಿಯ ಹೊರಗೆ ನಿಂತು ಭಗವಂತ ಸುತ್ತ ನೂರಾರು ಕನ್ನಡಿಗಳನ್ನ ಹಾಕಿದ್ರೆ ಭಗವಂತನ ಪ್ರತಿಬಿಂಬ ಹೇಗೆ ಕಾಣುತ್ತೋ ಆ ರೀತಿ ಈ ಪ್ರಪಂಚದಲ್ಲಿ ಇರುವ ಎಲ್ಲ ಜೀವಿಗಳೂ ಸಹ ಅವನ ಅಂಶವೇ ಆಗಿದ್ದೀವಿ. ಆದ್ರೆ ಅವನಾಗಿಲ್ಲ. ಅಂದ್ರೆ ದೇವರ ಒಂದು ಅಂಶ ನಾವು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ದೇವರಲ್ಲ. ಯಾಕೆ ಅಂದ್ರೆ ಅವನು ಸ್ವತಂತ್ರ, ನಾನು ಅಸ್ವತಂತ್ರ. ಹಾಗೇನೆ ದೇವ್ರನ್ನ ನಾನು ಬಿಟ್ಟಿರೋದಿಕ್ಕೆ ಆಗೋದಿಲ್ಲ. ನನ್ನನ್ನ ದೇವ್ರೂ ಸಹ ಬಿಟ್ಟಿರೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಅಂದ್ರೆ ಇವತ್ತು ನನ್ನಲ್ಲಿ ಏನೆಲ್ಲ ಇಂದ್ರಿಯಗಳಿದೆ ಅಥವಾ ಏನೆಲ್ಲ ಜೀವ ಇದೆ ಅದು ಭಗವಂತನ ದಯೆಯಿಂದ ಮಾತ್ರ ನಾನಿಲ್ಲಿ ಇರೋದಕ್ಕೆ ಸಾಧ್ಯ. ಅದೇ ರೀತಿ ಭಗವಂತನಿಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಅಂದ್ರೆ ಹೌದು, ಭಗವಂತ ನನಗೆ ಈ ಜೀವವನ್ನ ಕೊಡ್ತಾನೆ. ನಾನು ಎಷ್ಟೋ ತಪ್ಪುಗಳನ್ನ ಮಾಡ್ತೀನಿ, ಹಾಗೂ ಎಷ್ಟೋ ಧರ್ಮ ಕಾರ್ಯ ಮಾಡ್ತೀನ ಅಧರ್ಮ ಕಾರ್ಯ ಮಾಡ್ತೀನ ನನಗ್ ಗೊತ್ತಿಲ್ಲ. ಬಟ್ ಸ್ಟಿಲ್ ಅವನಿಗೂ ನನ್ನನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಆ ಜೀವವನ್ನ ತೆಗೆದು ಮತ್ತೆ ಇನ್ನೊಂದು ದೇಹದ ಒಳಗೆ ಅವನೇ ಹಾಕುವಂತಹ ಕೆಲಸವನ್ನ ಮಾಡ್ತಾನೆ. ಈಗ ಉದಾಹರಣೆ, ಸ್ಕೂಲಲ್ಲಿ ಟೀಚರ್ಗೆ ಇಷ್ಟ ಇರ್ಲಿ ಅವ್ರಿಗೆ ಗೊತ್ತಿರುತ್ತೆ ಕೆಲವೊಮ್ಮೆ ಟೀಚರ್ಗೆ ಇವ್ರು ಯಾರೂ ಮಕ್ಕಳು ನನ್ನ ಪಾಠ ಕೇಳೋದಿಲ್ಲ, ಅವರು ಟೈಮ್ ಪಾಸಿಗೆ ಬಂದಿದ್ದಾರೆ ಅಂತ ಬೈಕೊಂಡ್ರು ಸಹ ಅವ್ರ ಕರ್ತವ್ಯ ಮಾಡೋದು ಬಿಡ್ತಾರಾ? ಇಲ್ಲ, ಅವ್ರು ಪಾಠ ಮಾಡೇ ಮಾಡ್ತಾರೆ. ಮಕ್ಳು ಕೇಳದೇ ಇರ್ಲಿ. ಅದೇ ರೀತಿ ಭಗವಂತನು ಅಷ್ಟೆ, ಅವನು ಎಲ್ಲ ಕರ್ತವ್ಯಗಳನ್ನ ಅವನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾನೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ದೇವರ ರಕ್ಷಣೆಯಲ್ಲಿ ಇರೋರು ನಾವು. ಹಾಗಾಗಿ ನಾವು ಜೀವ. ಅವನ್ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನ್ರಿ. ಇವತ್ ನಾನು ಬೀಳ್ಬೋದು, ಏಳ್ಬೋದು, ಏನೇ ಮಾಡ್ಬೋದು. ಆದ್ರೆ ಅವನು ನನ್ನನ್ನ ರಕ್ಷಣೆ ಮಾಡೋದ್ರಿಂದನೇ ನಾನು ಇಲ್ಲಿದ್ದೀನಿ. ಇವತ್ತು ಅವ್ನು ನನ್ನನ್ನ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಈ ಜೀವ ಇರೋದಿಕ್ಕೆ ನನಗೊಂದು ಹೆಸರಿದೆ. ಅವನು ಹೋದ ಅಂದ್ರೆ ನಾನು ಬರೀ ಕೇವಲ ದೇಹ ಆಗೋಗ್ಬಿಡ್ತೀನಿ. ಹಾಗಾಗಿ ಇಲ್ಲಿ ಜೀವಲೋಕೆ ಅಂದ್ರೆ ಏನು ಅಂತ ನೋಡೋದಿದ್ರೆ, ನಾವು ಈ ಪ್ರಕೃತಿ ಮತ್ತು ದೇವರನ್ನ ನಂಬಿ ಬದುಕುವಂತವ್ರು. ಅದಕ್ಕೆ ಇಲ್ಲಿ ಜೀವಲೋಕೆ ಅಂತ ಹೇಳ್ತಾ ಇದೀವಿ. ಯಾಕೆ ಇಲ್ಲಿ ಜೀವಲೋಕೆ ಅಂತ ಹೇಳ್ತಿದ್ದಾರೆ ಅಂದ್ರೆ, ನಾನು ಈ ಪ್ರಕೃತಿಯನ್ನ ನಂಬಿದ್ದೀನಿ. ಪ್ರಕೃತಿಯಿಂದ ಗಾಳಿಯನ್ನ ಪಡಿತೀನಿ, ಉಸಿರಾಡ್ತೀನಿ, ಆಹಾರವನ್ನ ಸ್ವೀಕಾರ ಮಾಡ್ತೀನಿ, ಸೂರ್ಯನ ಬೆಳಕನ್ನ ಸ್ವೀಕಾರ ಮಾಡ್ತೀನಿ. ಎಲ್ಲ ಪ್ರಕೃತಿ ನನಗೆ ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮೆಲ್ಲರಿಗೂ ಗೊತ್ತು, ತ್ರಿಗುಣಗಳನ್ನೂ ಸಹ ನನಗೆ ಪ್ರಕೃತಿನೇ ಕೊಡ್ತಾ ಹೋಗತ್ತೆ. ಹಾಗೆ ದೇವ್ರು, ಹೌದು, ದೇವರು ಈ ದೇಹದಲ್ಲಿ ಇದ್ದಾಗ ಮಾತ್ರ ಈ ದೇಹಕ್ಕೆ ಬೆಲೆ ಅಲ್ವಾ? ಹಾಗಾಗಿ ನಾವು ಪ್ರಕೃತಿ ಮತ್ತೆ ದೇವರು ಅಂದ್ರೆ ಲಕ್ಷ್ಮೀ ನಾರಾಯಣನನ್ನ ನಂಬಿ ಬದುಕನ್ನ ಸಾಗಿಸ್ತಾ ಇರುವಂತಹವ್ರು ನಾವು. ಯಾಕೆಂದ್ರೆ ಈ ಪ್ರಕೃತಿಯಿಂದನೇ ನಮಗೆ ಈ ಪಂಚಭೂತಗಳಿಂದ ಆದಂತಹ ದೇಹ ಬಂದಿದೆ. ಹಾಗೆ ದೇವರು ಈ ಪ್ರಕೃತಿಯಿಂದ ಆದಂತಹ ಪಂಚಭೂತಗಳಲ್ಲಿ ಇರೋದ್ರಿಂದಲೇ ನನ್ನ ಈ ದೇಹ ಚಟುವಟಿಕೆಯಿಂದ ಕೂಡಿದೆ. ಹಾಗೆ ಇಲ್ಲಿ ಹೇಳ್ತಾ ಹೋಗ್ತಾನೆ, ಮನಃಷ್ಟಾನಿಂದ್ರಿಯಾಣಿ ಪ್ರಕೃತಿ ಸ್ಥಾನಿಕರ್ಷತಿ. ಅಂದ್ರೆ ಮನಃಷ್ಟಾನಿಂದ್ರಿಯಾಣಿ ಅಂದ್ರೆ ಭಗವಂತ ನಮ್ಮಲ್ಲಿ ಇದ್ದಾನೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ? ಹೇಗೆ ಅಂದ್ರೆ ಪ್ರಕೃತಿ ಸ್ಥಾನಿಕರ್ಷತಿ, ಈ ದೇಹದಲ್ಲಿ ಇರುವಂತಹ 3 ಗುಣಗಳು ಅಂದ್ರೆ ಅದೇ ಪ್ರಕೃತಿ ಕಾರ್ಯ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಆಗ್ಲೇ ಹೇಳಿದ್ವಲ್ಲ, ಆ ಮನಃಷ್ಟಾನಿಂದ್ರಿಯಾಣಿ 6 ಇಂದ್ರಿಯಗಳು ಅಂತ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ 5 ಇಂದ್ರಿಯಗಳು ಅಂದ್ರೆ ಜ್ಞಾನೇಂದ್ರಿಯಗಳು ಅಂತ ಏನು ಕರಿತೀವಿ, ಇದಕ್ಕೆಲ್ಲ ಕಾರಣ 6ನೇಯದಾದಂತಹ ಮನಸ್ಸು. ಅದಕ್ಕೆ ಇಲ್ಲಿ 6 ಇಂದ್ರಿಯ ಅಂತ ಹೇಳ್ತಾ ಇರೋದು. ಏಕೆ ಅಂತ ಅಂದ್ರೆ ಕರ್ಷತಿ ವಿಷಯ ಪದಾರ್ಥಗಳು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ 6 ಇಂದ್ರಿಯಗಳು ಯಾವಾಗ ಕೆಲಸ ಮಾಡುತ್ತೆ ಅಂದ್ರೆ, 5 ಇಂದ್ರಿಯಗಳು ಯಾವಾಗ ಕೆಲಸ ಮಾಡುತ್ತೆ ಅಂದ್ರೆ 6ನೇ ಇಂದ್ರಿಯವಾದಂತಹ ಮನಸ್ಸು ನಮ್ಗೆ ಪ್ರಚೋದನೆ ಕೊಟ್ಟಾಗ. ಕಣ್ ಪಾಪ ಸುಮ್ನೆ ನೋಡ್ತಾ ಇರುತ್ತೆ, ಅದು ಪಾಪ ಏನೂ ಮಾಡೋದಿಲ್ಲ ರೀ. ಕಣ್ ಸುಮ್ನೆ ನೋಡ್ತಾ ಇರುತ್ತೆ, ಆದ್ರೆ ಮನಸ್ಸಿಗೆ ಆಸೆ ಆಗತ್ತೆ, ಅಲ್ಲಿ ತುಂಬಾ ಚೆನ್ನಾಗಿರೋ ಮಾವಿನಕಾಯಿ ಇದೆ,
ಹೋಗಿ ಕಿತ್ಕೊಂಬರೋಣ, ಸೂಪರ್ ಆಗಿದೆ. ಅಥವಾ ಯಾವುದೋ ಒಂದು ಹೂವು ಚೆನ್ನಾಗಿದೆ, ಅದು ನೋಡ್ತಿರುತ್ತಷ್ಟೇ. ಈ ಮನಸ್ಸು ಏನ್ ಮಾಡುತ್ತೆ, ಅದಕ್ಕೊಂಚೂರು ಪ್ರಚೋದನೆ ಕೊಡುತ್ತೆ. "ಏ ಹೋಗಿ ಕಿತ್ಕೊಂಡ್ ಬಂದ್ಬಿಡು." ಆಗ ಬುದ್ಧಿ ಹೇಳುತ್ತೆ, "ಅಯ್ಯೋ! ಅದು ನಿನ್ನ ಮನೆ ಹೂವಲ್ಲ, ಕಿತ್ರೆ ಅವ್ರು ಬೈತಾರೆ." ಬಟ್ ಸ್ಟಿಲ್ ಏ ಇಲ್ಲ, ಇಲ್ಲ ಸಕ್ಕತ್ತಾಗಿದೆ ಬೇಕು. ಆ ಹೂವು ಕಿತ್ಕೊಂಡ್ ಬಂದ್ ನಾನ್ ಮುಟ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಅಥವಾ ಆ ಹಣ್ಣನ್ನ ಕಿತ್ಕೊಂಡ್ ಬಂದ್ ತಿಂದ್ರೆ ನಾನ್ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಎಲ್ಲ ಇಂದ್ರಿಯಗಳಿಗೆ ಆಸೆಯನ್ನ ಕೊಡೋದು ಯಾವುದು ಅಂದ್ರೆ ಆ ಮನಸ್ಸು. ಹಾಗೇನೆ ಇಲ್ಲಿ ನೋಡುವುದು ಯಾವ್ದಾದ್ರು ಒಂದು ನೋಟವನ್ನ ಜೀವ ನೋಡ್ತಾ ಇದೆ ಅಥವಾ ಮುಟ್ತಾ ಇದೆ, ತಿಂತಾ ಇದೆ. ನಾನ್ ಹೇಳಿದ್ನಲ್ಲ, ಆ ಹಣ್ಣು ಚೆನ್ನಾಗಿದೆ, ಮಾವಿನಕಾಯಿ ಸೂಪರ್ ಆಗಿದೆ. ಇವತ್ತು ಹೋಗಿ ನಾನು ಕಿತ್ಕೊಂಡ್ ಬಂದ್ಬಿಡೋಣ, ತಿನ್ಬಿಡೋಣ. ಈ ರೀತಿ ಎಲ್ಲ ಅನ್ನಿಸ್ತಿದೆ ಅಂದ್ರೆ, ಇದಕ್ಕೆ ಕಾರಣ ಏನು ಅಂತ ನೋಡೋದಿದ್ರೆ, ಪ್ರಾಪಂಚಿಕದ ಕಡೆಗೆ ನಮ್ಮನ್ನ ಭಗವಂತ ಆ ಇಂದ್ರಿಯಗಳನ್ನ ಹರಿಸ್ತಾನೆ. ಅಲ್ವಾ? ಇವತ್ತು ಭಗವಂತ ಬೇಕು ಅನ್ನೋ ಆಸೆ ಇದೆ ಅಥವಾ ಭಗವಂತನ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆ ಇದೆ ಅಂದ್ರೂ ಅದಕ್ಕೆ ಕಾರಣ ಅವನೇ. ಅದರಲ್ಲಿ ಡೌಟೇ ಇಲ್ಲ. ಅಂದ್ರೆ ಇಲ್ಲಿ ಯಾಕೆ ನೋಡ್ತಾ ಇರೋದು ನಾನಲ್ವಾ? ಆಸೆ ಪಟ್ಟಿದ್ ನಾನಲ್ವಾ? ಈಗ ನಾವ್ ಅನ್ಬೋದು, ಈಗ 4 ಜನ ಇದ್ದಾಗ ನಾವ್ ಅಂತೀವಿ, ನಾನೇನ್ ಆಸೆ ಪಟ್ಟಿಲ್ಲಪ್ಪ, ಇವ್ರೇ ಆಸೆ ಪಟ್ಟಿದ್ದು. ಇವ್ರೇ ಹೋಗಿ ಕಿತ್ಕೊಂಡ್ ಬಂದ್ಬಿಟ್ಟಣ ಅಂದ್ರು. ಅದಕ್ಕೆ ನಾವೆಲ್ಲ ಹೋಗಿ ಹಣ್ಣ್ ಕಿತ್ಕೊಂಡ್ ಬಂದ್ಬಿಟ್ವಿ. ತಿನ್ನೋ ಆಸೆ, ವಾವ್! ಏನ್ ಸೂಪರ್ ಆಗಿದೆ. ನಾನ್ ತಿಂದಿಲ್ಲಪ್ಪ, ಅವ್ರು ತಿಂದ್ರು ಅಂತ ನಾವ್ ಹೇಳ್ಬೋದು. ಆದ್ರೆ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ನಮ್ಮನ್ನ ಆ ಪ್ರಾಪಂಚಿಕದ ಕಡೆಗೆ ಭಗವಂತ ನಮ್ಮನ್ನ ಹರಸೋದು. ಈಗ ಉದಾಹರಣೆ, ನಾವು ಭಗವದ್ಗೀತೆಯನ್ನ ಕೇಳ್ತಾ ಇದೀವಿ, ಭಾಗವತವನ್ನ ಕೇಳ್ತಾ ಇದೀವಿ, ಪುರಾಣಗಳನ್ನ ಕೇಳ್ತಾ ಇದೀವಿ, ನಾವು ತಿಳ್ಕೊಳ್ತಾ ಇದೀವಿ. ಅದಕ್ಕೂ ಕಾರಣ ಅವನೇ. ಇದು ನಮ್ಗೆ ಹೇಗೆ ಅನ್ಸುತ್ತೆ? ಇಲ್ಲ, ನಾನ್ ಮಾಡ್ತಾ ಇದ್ದೀನಿ ಅಂತ ನಾನ್ ಅನ್ಕೊಳ್ತಾ ಇದೀನಲ್ಲ, ನಾನ್ ನೋಡ್ತಾ ಇದೀನಿ, ನಾನ್ ತಿಂತಾ ಇರೋದು, ನಾನ್ ಮುಟ್ತಾ ಇರೋದು ಅಥವಾ ನಾನ್ ಮೂಸ್ತಾ ಇರೋದು. ನೀನಲ್ಲ, ನಿನ್ನ ಮೂಲಕ ಭಗವಂತ ಆ ಕೆಲಸ ಮಾಡ್ತಾ ಇದ್ದಾನೆ. ಉದಾಹರಣೆ, ನಿನ್ನ ಕೈಯಿಂದ ಯಾವುದೋ ದಾನ ಧರ್ಮಗಳನ್ನ ಮಾಡಿಸೋದಿರಬಹುದು, ಅಥವಾ ಯಾವುದೋ ಪುಣ್ಯ ಕಾರ್ಯಗಳನ್ನ ಮಾಡಿಸೋದಿರಬಹುದು. ಪ್ರತಿಯೊಂದು ಸಹ ಅವನೇ ಮಾಡಿಸ್ತಾ ಇದ್ದಾನೆ. ಅವನು ಮಾಡಿಸ್ತಾ ಇದ್ದಾನೆ ಅಂತ ನೀವ್ ಹೇಗ್ ಹೇಳ್ತೀರಾ? ಅವನಿದ್ರೇನಾ ನನ್ನ ದೇಹಕ್ಕೆ ಬೆಲೆ ಅಂತ ಅಂದ್ರೆ, ಹೌದು, ಅವನಿದ್ರೆ ಮಾತ್ರ ಬೆಲೆ. ಯಾಕೆ ಅಂತ ಅಂದ್ರೆ, ಅವನಿಲ್ಲ ಅಂತ ಅಂದ್ರೆ, ಉದಾಹರಣೆ ಸ್ವಲ್ಪ ಕಠಿಣ. ಸತ್ತ ಹೆಣ ಇದು ಯಾವುದನ್ನು ಮಾಡೋದೇ ಇಲ್ಲ. ಅಲ್ವಾ? ಎಲ್ಲಾರು ಮಾಡೋದ್ ನಾವು ನೋಡಿದೀವ. ಏನು ಮಾಡೋಲ್ಲ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ನಿದ್ರೆಯಲ್ಲೂ ಸಹ ಅದು ಸಾವು ಅಂತಾನೆ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ, ಕೆಲವೊಮ್ಮೆ ಕಣ್ಣು ಬಿಟ್ಕೊಂಡು ಎಷ್ಟೋ ಜನ ಮಲ್ಕೊಳ್ತಾರೆ. ಅದ್ರಲ್ಲಿ ನಮಗೇನು ಎಚ್ಚರನೇ ಇರೋದಿಲ್ಲ. ಆದ್ರೆ ಎಚ್ಚರ ಆದ ತಕ್ಷಣ ಮತ್ತೆ ಈ ಪ್ರಾಪಂಚಿಕ ಸುಖದ ಕಡೆ ಈ ದೇಹವನ್ನ, ಇಂದ್ರಿಯವನ್ನ ಹರಡಿಸ್ತಾ ಹೋಗ್ತಾನೆ. ಈ ದೇಹದಲ್ಲಿ ನಾವೇ ತಾನೇ ನೋಡೋದು ಅಂದ್ರೆ, ಇಲ್ಲಪ್ಪ ನೀನೇನು ನೋಡ್ತಾ ಇಲ್ಲ. ನೀನ್ ಯಾಕೆ ಹಾಗೆ ಅನ್ಕೊಳ್ತಾ ಇದೀಯ? ನೀನೇ ನೋಡ್ತಾ ಇದೀಯ, ನೀನೇ ಮಾಡ್ತಾ ಇದೀಯ, ನೀನೇ ಧರ್ಮ ಕಾರ್ಯಗಳನ್ನ ಮಾಡ್ತಿದ್ಯಾ ಅಂತ ನೀನ್ ಯಾಕೆ ಅನ್ಕೊಂತಿದ್ಯಾ? ಅನ್ಕೋಬೇಡ. ಯಾಕೆ ಅನ್ಕೋಬೇಡ ಅಂತ ಹೇಳ್ತಿದ್ದಾನೆ ಭಗವಂತ ಅಂತ ಅಂದ್ರೆ, ಅದು ಮುಂದುವರೆದು ಹೇಳ್ತಾನೆ, ಶರೀರಂ ಯದವಾಪ್ನೋತಿ ಯಚ್ಚಾತ್ಕೃತ್ಯಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ಶರೀರಂ ಅಂದ್ರೆ ಈ ದೇಹವನ್ನ ಹೇಗೆ ಅವಾಪ್ನೋತಿ ಪಡೆಯುತ್ತಾನೋ, ಹೇಗೆ ಚ ಅಪಿ ಕೂಡ ಉತ್ಕ್ರಾಮತಿ ತ್ಯಜಿಸುತ್ತಾನೋ ಈಶ್ವರಃ ದೇಹದ ಒಡೆಯನು, ಗೃಹೀತ್ವ ಅಂದ್ರೆ ಸ್ವೀಕರಿಸಿ, ಏತಾನಿ ಇವೆಲ್ಲವನ್ನ, ಸಂಯಾತಿ ಹೊರಟು ಹೋಗುತ್ತಾನೆ, ವಾಯು ಗಾಳಿಯು, ಗಂಧಾನ್ ವಾಸನೆಗಳನ್ನ, ಇವ ಹಾಗೆ, ಆಶಯಾತ್ ಅವುಗಳ ಆಕಾರದಿಂದ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ ಅಂತ ನೋಡೋದಾದ್ರೆ, ಇಂದ್ರಿಯಗಳ ಮೂಲಕ ಎಲ್ಲವನ್ನ ಮಾಡ್ತಿದ್ದೀನಿ ಅಂತ ಅಂದ್ರೆ ಅದು ಖಂಡಿತವಾಗ್ಲೂ ತಪ್ಪು. ಅದನ್ನ ನೀನು ಮಾಡ್ತಾ ಇಲ್ಲ. ಯಾಕೆಂದ್ರೆ ಸ್ವತಂತ್ರವಾಗಿ ನಾನು ಏನೂ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಅವನು ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ. ಉದಾಹರಣೆ
ನಮಗೆ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳುವುದಿಲ್ಲ, ಜ್ಞಾಪಕ ಬರುವುದಿಲ್ಲ ಅಲ್ವಾ? ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಆ ಒಂದು ಕಡೆ ಒಂದು ಹೋಲಿ ವಾಟರ್ ಅಂತ ಹೇಳ್ತಾರೆ. ಅಂದ್ರೆ ಪವಿತ್ರ ತೀರ್ಥ. ಆ ಪವಿತ್ರ ತೀರ್ಥ ಇರುತ್ತೆ. ಆ ಅಲ್ಲಿ ಯಾರು ಆ ನೀರನ್ನ ಸೇವಿಸ್ತಾರೋ ಅವರಿಗೆ ಕಣ್ಣು ಕಾಣುತ್ತೆ ಅಂತ ಒಂದು ನಂಬಿಕೆ. ಒಬ್ಳು ಹೀಗೆ ಅವಳಿಗೆ ಕಣ್ಣು ಕಾಣ್ತಾ ಇರೋದಿಲ್ಲ. ಡಾಕ್ಟರ್‌ನ ಹೋಗಿ ಪರೀಕ್ಷೆ ಮಾಡಿಸ್ತಾಳೆ. ಪರೀಕ್ಷೆ ಮಾಡಿಸಿದಾಗ ಡಾಕ್ಟರ್ ಹೇಳ್ತಾರೆ, "ಇಲ್ಲ, ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಕಣ್ಣು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನಿಮ್ಮ ನರ ಡ್ಯಾಮೇಜ್ ಆಗಿದೆ" ಅಂತ ಹೇಳ್ತಾರೆ. ಆದ್ರೆ ಆಕೆಗೆ ನಂಬಿಕೆ ಇಲ್ಲ. ಇಲ್ಲ, ಭಗವಂತ ನನ್ ಕಣ್ಣು ಕಾಣಿಸೋ ಹಾಗೆ ಮಾಡೇ ಮಾಡ್ತಾನೆ ಅಂತ ಆ ಪ್ರತಿದಿನ ಆ ತೀರ್ಥವನ್ನ ಆಕೆ ಸೇವಿಸ್ತಾನೆ ಇರ್ತಾಳೆ. ಸೇವಿಸ್ತಾ, ಸೇವಿಸ್ತಾ ಸ್ವಲ್ಪ ದಿನ ಆದಮೇಲೆ ನಿಜಕ್ಕೂ ಸಹ ಆಕೆಗೆ ಕಣ್ಣು ಕಾಣೋದಿಕ್ಕೆ ಶುರು ಆಗತ್ತೆ. ಹೇಗೆ ಇಷ್ಟೊಂದು ಕಣ್ಣು ಕಾಣೋದಿಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೆ ಡಾಕ್ಟರ್‌ಗಳಿಗೆಲ್ಲ ಆಶ್ಚರ್ಯ ಆಗತ್ತೆ. ಮತ್ತೆ ಆಕೆಯನ್ನ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ಇನ್ನೂ ಸಹ ಅವಳಿಗೆ ಅದು ಡ್ಯಾಮೇಜ್ ಇರುತ್ತಂತೆ. ನರ್ವ್ ಡ್ಯಾಮೇಜ್ ಇರುತ್ತೆ. ಆದ್ರೆ ಅವಳಿಗೆ ಕಾಣಿಸ್ತಾ ಇರುತ್ತೆ. ಅವ್ರೆಲ್ರಿಗೂ ಆಶ್ಚರ್ಯ ಆಗತ್ತೆ. ಇಲ್ಲ, ಈ ನರ್ವ್ ಡ್ಯಾಮೇಜ್ ಇದ್ರೆ ಕಣ್ಣು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಈಕೆಗೆ ಹೇಗ್ ಕಾಣ್ತಾ ಇದೆ? ಯಾಕೆ ಅಂತ ಅಂದ್ರೆ ಆಕೆ ಭಗವಂತನಲ್ಲಿ ಇಟ್ಟಂತಹ ನಂಬಿಕೆ. ಅಂದ್ರೆ ನಮ್ಮ ಶರೀರ ಏನ್ ಮಾಡತ್ತೆ, ಯಾವುದನ್ನ ನಾನು ಪದೇ 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 ಹೇಳ್ತಾ ಇರ್ತೀನಿ, ಅದನ್ನ ನಿಜ ಅಂತ ನಂಬುತ್ತಂತೆ. ಅದಕ್ಕೆ ಹೇಳೋದು, ನೀವು ಯಾವತ್ತೂ ಸಹ ನಿನ್ನ ಬಗ್ಗೆ ನೀನು ಏನೂ ಕೆಟ್ಟದಾಗಿ ಮಾತಾಡ್ಬೇಡ. ಅಯ್ಯೋ ನನಗ್ ಬರಲ್ಲ, ಅಯ್ಯೋ ನನಗ್ ಗೊತ್ತಿಲ್ಲ, ಅಯ್ಯೋ ನನಗ್ ಕಷ್ಟ. ಅದ್ರ ಬದಲು, ಇಲ್ಲ, ನಾನು ಕಲ್ತ್ಕೊಳ್ತೀನಿ, ನನಗ್ ಅರ್ಥ ಆಗತ್ತೆ, ನಾನ್ ಚೆನ್ನಾಗಿರ್ತೀನಿ. ನಾನು ಯಾವಾಗ ನನ್ನ ಪಾಸಿಟಿವ್ ವೈಬ್ಸ್ ಅಂತ ಏನ್ ಹೇಳ್ತಾರೆ, ಆ ಸಕಾರಾತ್ಮಕತೆಯನ್ನ ಯಾವಾಗ ನನ್ನ ದೇಹಕ್ಕೆ ನಾನು ತುಂಬುತ್ತಾನೇ ಇರ್ತೀನಿ, ನನ್ನ ದೇಹ ಅದೇ ರೀತಿ ರಿಯಾಕ್ಟ್ ಮಾಡೋದಕ್ಕೆ ಶುರು ಆಗುತ್ತೆ. ಉದಾಹರಣೆ, ಇವತ್ತೇ ನಾವೆಲ್ಲರೂ ಒಂದು ಸಂಕಲ್ಪ ತರ ಮಾಡ್ಕೊಳ್ಳೋಣ. ಇಲ್ಲ, ಇವತ್ತಿಂದ ನಾನು ಏನಿದ್ದೀನಿ, ಇವತ್ತು ಏನು ಸೌಮ್ಯ ಇದ್ದಾಳೆ, ಅದಕ್ಕಿಂತ ಈಗ 25 2025 ಅಲ್ಲಿ ಏನ್ ಸೌಮ್ಯ ಇದ್ಲು, ಅದಕ್ಕಿಂತ 2026 ಅಲ್ಲಿ ಇನ್ನೂ ಒಳ್ಳೆ ಸೌಮ್ಯ ಆಗಿ ಹೊರ ಹೊಮ್ಮೋದಕ್ಕೆ ನಾನು ಅವಳಿಗೆ ಏನೆಲ್ಲ ಬೇಕೋ ಆ ರೀತಿ ಸಹಕಾರವನ್ನ ಮಾಡ್ತೀನಿ. ಉದಾಹರಣೆ, ಆರೋಗ್ಯವಾಗಿ ನಾನು ವ್ಯಾಯಾಮವನ್ನ ಮಾಡ್ತೀನಿ, ಯೋಗವನ್ನ ಮಾಡ್ತೀನಿ, ಎಕ್ಸರ್ಸೈಸ್ ಮಾಡ್ತೀನಿ, ಅಥವಾ ನನ್ನ ಜ್ಞಾನಾರ್ಜನೆಗೆ ಇನ್ನಷ್ಟು ಪುಸ್ತಕಗಳನ್ನ ಓದ್ತೀನಿ. ಈ ರೀತಿ ಯಾವಾಗ ನಮಗೆ ನಾವು ಕೆಲವು ಸಂಕಲ್ಪವನ್ನ ಮಾಡಿಕೊಂಡು ಅದನ್ನ ಭಗವಂತನಿಗೆ ಪದೇ 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 ಹೇಳ್ತಾ ಇರ್ತೀವಿ, ಅದೇ ರೀತಿ ನಮ್ಮ ದೇಹ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಮ್ಮೆಲ್ರಿಗೂ ಗೊತ್ತು, ಹುಟ್ಟಿದಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ, 40 ವರ್ಷ ಆದ್ಮೇಲೆ ಕಾಣಲ್ಲ. ಕಾಣಲ್ಲ ಅಂತ ಅಂದ್ರೆ ಸ್ವಲ್ಪ ಮಂಪಾಗಿ ಕಾಣಕ್ಕೆ ಶುರು ಆಗುತ್ತೆ. 60 ವರ್ಷ ಆದ್ಮೇಲೆ ಇನ್ನೂ ಅದೆಲ್ಲ ಕಾಮನ್ ಆಗುತ್ತೆ. ಗ್ಲಾಸ್‌ಗಳು ಹಾಕ್ಕೊಳ್ತೀವಿ. ಇದಕ್ಕೆ ಕಾರಣ ಏನು ಅಂದ್ರೆ, ಇಂದ್ರಿಯ ನಿನ್ನದೇ ಇದ್ದರೂ ಸಹ ಇದಕ್ಕೆಲ್ಲ ಆ ಇಂದ್ರಿಯಕ್ಕೆ ಶಕ್ತಿ ತುಂಬುವವನು ಭಗವಂತ. ಕೆಲವರು ನೋಡಿ, 80 ವರ್ಷ 90 ವರ್ಷ ಆಗಿರುತ್ತೆ, ಈಗ್ಲೂ ಕನ್ನಡಕ ಹಾಕೊಳ್ಳಲ್ಲ, ಏನು ಸ್ಪಷ್ಟವಾಗಿ ನೋಡ್ತಾರೆ, ಓದ್ತಾರೆ ಅಂದ್ರೆ ಖುಷಿ ಆಗತ್ತೆ. ಹೇಗೆ ಇದು ಸಾಧ್ಯ? ಹೇಗೆ ಅಂತ ಅಂದ್ರೆ ಅದು ಭಗವಂತನ ಕೃಪೆ ಮತ್ತು ದಯೆಯಿಂದ. ಅದಕ್ಕೆ ನಾನು ಹೇಳಿದ್ದು, ಎಲ್ಲ ಇಂದ್ರಿಯಗಳ ಮೂಲಕ ನಾನು ಮಾಡ್ತೀನಿ ಅಂತ ಅನ್ಕೋಬೇಡ. ನನಗೆ ಯಾವುದೇ ರೀತಿಯಾದಂತಹ ಸ್ವತಂತ್ರ ಇಲ್ಲ, ಅವನು ನನ್ನ ಕೈಯಲ್ಲಿ ಮಾಡಿಸ್ತಾನೆ ಅಷ್ಟೇ. ಶರೀರಂ ಯದವಾಪ್ನೋತಿ ಅಂದ್ರೆ ಯಾವಾಗ ನನ್ನ ಶರೀರ ಈ ರೀತಿ ಆಗುತ್ತೆ, ಇಂದ್ರಿಯಗಳು ನಾನು ಏನು ನೋಡೋದಿಕ್ಕೆ ಸಾಧ್ಯ, ಅಥವಾ ಇಂದ್ರಿಯಗಳು ಯಾವ ರೀತಿ ಕೆಲಸ ಮಾಡೋದಿಕ್ಕೆ ಸಾಧ್ಯ, ಆ ರೀತಿ ನಾನು ನಿನ್ನ ಶರೀರದಲ್ಲಿ ಇರುವಂತಹ ಇಂದ್ರಿಯಗಳಿಗೆ ಕೆಲಸವನ್ನ ಮಾಡಿಸ್ತೀನಿ. ನಾನ್ ತಿಂತಾ ಇದ್ದೀನಿ, ನಾನ್ ತಿಂತಾ ಇಲ್ಲ, ನನ್ನಲ್ಲಿರುವಂತಹ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ನಾನು ನೋಡ್ತಾ ಇಲ್ಲ, ನನ್ನಲ್ಲಿರುವಂತಹ ಭಗವಂತ ನೋಡ್ತಾ ಇದ್ದಾನೆ. ನಾನ್ ಕೇಳ್ತಾ ಇಲ್ಲ, ನನ್ನಲ್ಲಿರುವಂತಹ ಭಗವಂತ ಕೇಳ್ತಾ ಇದ್ದಾನೆ. ಅಂದ್ರೆ ಯಾವಾಗ ನನಗೆ ಇದೆಲ್ಲವುದೂ ಸಹ ಭಗವಂತನಿಂದ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ, ಆಗ ನಾನು ಅತಿ ಹೆಚ್ಚು ಒಳ್ಳೆಯ ಕಡೆಗೆ ನನ್ನ ದೃಷ್ಟಿಕೋನವನ್ನ ಹರಿಸೋದಿಕ್ಕೆ ಶುರು ಮಾಡ್ತೀನಿ.
ಕೃತ್ಯಾಮತೀಶ್ವರಃ. ಅಂದ್ರೆ ಭಗವಂತ ನಾನು ಸತ್ತು ಹೋದ್ರೂ ಸಹ ಭಗವಂತ ನಾನು ಕಷ್ಟಪಡ್ತೀನಿ. ಆದ್ರೆ ಭಗವಂತ ನನ್ನ ದೇಹದಿಂದ ಹೊರ ಹೋಗ್ಬೇಕಾದ್ರೆ ಅವನು ಯಾವುದೇ ರೀತಿಯಾದಂತಹ ಕಷ್ಟವನ್ನ ಪಡೋದಿಲ್ವಂತೆ. ಯಾಕೆ ಅವನು ಕಷ್ಟ ಪಡೋದಿಲ್ಲ ಅಂತ ಅಂದ್ರೆ ವಾಯುರ್ ಗಂಧಾನಿ ವಾಶಯಾತ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈಗ ಒಂದು ವಾಯು ಅಂದ್ರೆ ಆ ಗಾಳಿ ಒಂದು ಮಲ್ಲಿಗೆಯ ತೋಟದಿಂದ ಹಾದು ಬಂತು ಅಂತ ಅಂದಾಗ ಆ ಮಲ್ಲಿಗೆಯ ಪರಿಮಳವನ್ನ ಅದು ಹೊತ್ತು ತರುತ್ತೆ. ಅಥವಾ ಒಂದು ಪಾರಿಜಾತ ಅಂತ ತಗೊಂಡ್ರು ಅಷ್ಟೇ ಅಲ್ವಾ? ಪಾರಿಜಾತದ ಗಿಡದಿಂದ ಯಾವಾಗ ಒಂದು ಗಾಳಿ ಹರಿದು ಬರುತ್ತೆ, ಅದು ಆ ಪಾರಿಜಾತದ ಗಂಧವನ್ನ ಹರಿದು ತರುತ್ತೆ. ಹರಿದು ತರುತ್ತೆ ಅಂತ ಮಾತ್ರಕ್ಕೆ ಅಲ್ಲಿ ಇಲ್ವಾ ಆ ಸುವಾಸನೆ ಅಂತ ನೋಡೋದಿದ್ರೆ ಇಲ್ಲ, ಅಲ್ಲೂ ಇದೆ. ಆದ್ರೆ ಅಲ್ಲಿರುವ ಸ್ವಲ್ಪ ಅಂಶವನ್ನ, ಒಂದು ಅಂಶವನ್ನ ಮಾತ್ರ ಅದು ತಗೊಂಬರುತ್ತೆ. ಹಾಗೆ ಭಗವಂತ ಈ ದೇಹದಿಂದ, ಅಂದ್ರೆ ಈ ದೇಹದಿಂದ ಭಗವಂತ ಹೋಗಬೇಕಾದ್ರೆ ಏನು ಮಾಡ್ತಾನೆ, ನನ್ನ ಇಂದ್ರಿಯಗಳನ್ನು ಸಹ ಹೊತ್ತು ಹೋಗ್ತಾನೆ. ಈಗ ಉದಾಹರಣೆ, ನಾವು ಸತ್ತೋಗಿದೀವಿ ಅಂತ ಹೇಗೆ ಗೊತ್ತಾಗತ್ತೆ? ಕಣ್ ಕಾಣ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಈ ಚರ್ಮಕ್ಕೆ ಬೆಂಕಿಯನ್ನ ಇಟ್ರೂ ಸಹ ಅದಕ್ಕೇನು ಆಗ್ತಾ ಇಲ್ಲ ಅಲ್ವಾ? ಇಂದ್ರಿಯಗಳಲ್ಲಿ ಕೆಲಸ ಮಾಡ್ತಾ ಇದೆಯಾ? ಖಂಡಿತ ಇಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ಭಗವಂತ ನನ್ನ ದೇಹದಿಂದ ಹೋಗಬೇಕಾದ್ರೆ ಕೇವಲ ಅವನೊಬ್ಬನೇ ಹೋಗೋದಿಲ್ಲ, ನಮ್ಮ ಇಂದ್ರಿಯಗಳನ್ನು ಸಹ ಹೊತ್ತಿ ಹೋಗ್ತಾನೆ. ಹೇಗೆ ಗೊತ್ತಾಗುತ್ತೆ ಅವನು ಹೊತ್ತು ಹೋಗ್ತಾನೆ ಅಂತ ಅಂದ್ರೆ, ನಮಗೆ ಮುಂದೆ ಯಾವ ದೇಹ ನಮಗೆ ಸಿಕ್ಕುತ್ತೋ, ಮನುಷ್ಯ ದೇಹ ಸಿಕ್ಕುತ್ತಾ ನನಗ್ ಗೊತ್ತಿಲ್ಲ. ಆದ್ರೆ ಯಾವಾಗ ನನಗೆ ಮತ್ತೊಂದು ದೇಹ ಸಿಕ್ಕುತ್ತೆ, ಆ ದೇಹಕ್ಕೆ ಮತ್ತೆ ಇದೇ ಇಂದ್ರಿಯಗಳನ್ನ ಹಾಕ್ತಾನೆ. ಅದಕ್ಕೆ ನೋಡಿ, ಎಲ್ಲರೂ ಒಂದೇ ದೃಶ್ಯವನ್ನ ನೋಡ್ತಾ ಇದ್ರೂ ಸಹ ಎಲ್ಲರೂ ಒಂದೇ ರೀತಿ ನೋಡೋದಿಲ್ಲ ಅಲ್ವಾ? ಉದಾಹರಣೆ, ಆ ಈಗ ಒಂದು ಯಾವುದೋ ಒಂದು ವಿಷಯ ಅಂತ ತಿಳ್ಕೊಳ್ಳೋಣ. ಆ ವಿಷಯವನ್ನ ನಾವು ಎಲ್ರೂ ಒಂದೇ ರೀತಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಐಸ್ ಕ್ರೀಮ್ ಶಾಪ್ ಇರುತ್ತೆ. ಆ ಐಸ್ ಕ್ರೀಮ್ ಶಾಪ್ ಅಲ್ಲಿ ಒಂದು ಇಬ್ರು ಕೂತಿರ್ತಾರೆ. ಇಬ್ರು ಕೂತು ಒಂದೇ ದೃಶ್ಯವನ್ನ ನೋಡ್ತಾ ಇರ್ತಾರೆ. ಅದು ಏನು ಅಂತ ಅಂದ್ರೆ, ಒಂದು ಆ ಹೆಂಗಸು ತುಂಬಾ ಚೆನ್ನಾಗಿ ರೆಡಿಯಾಗಿ ಕಾಯ್ತಾ ಇರೋ ಕಾಯ್ತಾ ಇರ್ತಾಳೆ ಒಬ್ಳನ್ನು. ಒಂದು ಕಾಯ್ತಾ ಇರ್ತಾಳೆ, ನಿಂತ್ಕೊಂಡಿರ್ತಾಳೆ. ಅದನ್ನ ಇಬ್ರೂ ಗಮನಿಸ್ತಾರೆ. ಆದ್ರೆ ಇಬ್ರು ಮನ್ಸಲ್ಲೂ ಬೇರೆ ಬೇರೆ ಭಿನ್ನ ಅಭಿಪ್ರಾಯಗಳು ಮೂಡ್ತಾ ಹೋಗುತ್ತೆ. ಒಬ್ಳು ಅನ್ಕೊಂತಾಳೆ, ಇವಳು ಎಷ್ಟು ಚೆನ್ನಾಗಿದ್ದಾಳಲ್ವಾ, ಯಾರಿಗ್ ಕಾಯ್ತಾ ಇರ್ಬೋದು ಅಂತ. ಅದೇ ರೀತಿ ಇನ್ನೊಬ್ಳು ಅನ್ಕೊಂತಾಳೆ, ಓ ಇವನು ಬಾಯ್ ಫ್ರೆಂಡಿಗೋಸ್ಕರ ಕಾಯ್ತಾ ಇದ್ದಾನಾ, ಯಾರಿಗ್ ಕಾಯ್ತಾ ಇದ್ದಾನೆ. ಆದ್ರೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದೇ ಐಸ್ ಕ್ರೀಮ್ ಶಾಪ್ ಮುಂದೆ ಒಂದು ಸ್ಕೂಲ್ ವ್ಯಾನ್ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿಂದ ಒಂದು ಮಗು ಇಳಿದು ಹೋಗುತ್ತೆ. ಇಳಿದ ತಕ್ಷಣ ಆ ಹೆಂಗಸು ಏನ್ ಕಾಯ್ತಾ ಇದ್ಲು, ಅವಳು ಆ ಮಗುಗೋಸ್ಕರ ಕಾಯ್ತಾ ಇದ್ಲು, ಕರ್ಕೊಂಡು ಹೋಗ್ತಾಳೆ. ಆಗ ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಬಿಟ್ಟೆ ನಗ್ತಾರೆ. ಅಯ್ಯೋ, ನಾನು ಯಾರೋ ಬಾಯ್ ಫ್ರೆಂಡಿಗೆ ಕಾಯ್ತಾ ಇದ್ರು ಅನ್ಕೊಂಡೆ, ಅಥವಾ ಇವಳು ಯಾಕೆ ಕಾಯ್ತಿದ್ದಾಳೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ವಿಷಯ ಒಂದೇ ಇದ್ರೂ ಸಹ ನೋಡೋ ದೃಷ್ಟಿಕೋನ ಏನಾಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಉದಾಹರಣೆ, ಯಾರೋ ಒಬ್ರು ಅಕ್ಕಪಕ್ಕದವ್ರು ಮಾತಾಡೋದೇ ಇಲ್ಲ ಅಂತ ಅಂದ್ರೆ ಒಬ್ರು ಅನ್ಕೋಬಹುದು ಅವ್ರಿಗೆ ತುಂಬಾ ಅಹಂಕಾರ ಅನ್ಕೋಬಹುದು. ಇನ್ನೊಬ್ರು ಅನ್ಕೋಬಹುದು ಇಲ್ಲ, ಅವ್ರು ಬ್ಯುಸಿ ಇದ್ದಾರೆ, ಅದಕ್ಕೆ ಅವ್ರು ಮನೆಯಿಂದ ಹೊರಗೆ ಬರೋದಿಲ್ಲ ಅಂತ ಅನ್ಕೋಬಹುದು. ಈ ರೀತಿ ಇದು ಯಾಕೆ ಹೀಗಾಗುತ್ತೆ ಅಂದ್ರೆ, ನಾವು ನಮ್ಮ ಪೂರ್ವ ಜನ್ಮದಲ್ಲಿ ಏನೆಲ್ಲ ನೋಡಿರ್ತೀವಿ ಅದಕ್ಕೆ ಕಾರಣ ಆಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಉದಾಹರಣೆ, ಈಗ ನಾವು ಬೆಂಕಿಗೆ ಭಯ ಪಡ್ತೀವಿ ಅಲ್ವಾ? ಯಾಕೆ ಬೆಂಕಿಗೆ ಭಯ ಪಡ್ತೀವಿ? ಈಗ ಅಟ್ ಪ್ರೆಸೆಂಟ್ ನಾನು ಯಾವತ್ತೋ ಒಂದಿನ ಏನೋ ಸುಟ್ಕೊಂಡಿರ್ತೀನಿ, ಅದು ಎಷ್ಟು ಕಾವಿರುತ್ತೆ ಅಂತ ಗೊತ್ತು. ಹಾಗಾಗಿ ನಾನು ಬೆಂಕಿಗೆ ಭಯ ಪಡ್ತೀನಿ. ಅಥವಾ ನೀರಿಗೆ ಭಯ ಪಡ್ತೀವಿ. ಯಾಕೆ ಅಂದ್ರೆ ನಾನು ನೀರಲ್ಲಿ ಮುಳುಗಿದ್ರೆ ನಂಗೆ ಉಸಿರಾಡಕ್ಕಾಗಲ್ಲ, ನನಗ್ ಗೊತ್ತು. ಹಾಗಾಗಿ ನಾನು ನೀರಿಗೆ ಹೆದರ್ತೀನಿ. ಆದ್ರೆ ಸಾವಿಗೆ ಯಾಕೆ ಹೆದರ್ಕೊಳ್ತೀಯಾ? ನೀನೇನ್ ಸಾವಿಗೆ ನೋಡಿದ್ಯಾ? ಸಾವು ಬಂದಾಗ ನೀನ್ ಇರೋದೇ ಇಲ್ಲ ಅಲ್ವಾ ಅಂತ ಅಂದ್ರೆ, ಇದು
ಹೋದ ಜನ್ಮದ್ದು. ಅಂದ್ರೆ ಜೀವ ಹೋಗ್ಬೇಕಾರೆ ಅಂದ್ರೆ ಈ ಪ್ರಾಣ ಹೋಗ್ಬೇಕಾರೆ ಆ ದೇಹ ಏನೆಲ್ಲ ನೋವು ಅನುಭವಿಸಿತ್ತು, ಆ ನೋವು ಆತ್ಮಕ್ಕೆ ಗೊತ್ತಿರುತ್ತೆ. ಅಯ್ಯೋ! ಇಷ್ಟೊಂದು ನೋವಾಗತ್ತೆ ಪ್ರಾಣ ಬಿಟ್ಟು ಹೋಗಬೇಕಾದ್ರೆ. ಹಾಗಾಗಿ ಸಾವಿಗೆ ಹೆದರ್ತೀವಿ ಅಥವಾ ಮುಪ್ಪಿಗೆ ಹೆದರ್ತೀವಿ. ಅಯ್ಯೋ! ನನ್ನ ವಯಸ್ಸಾದ ಕಾಲಕ್ಕೆ ನನ್ನನ್ನ ಯಾರು ನೋಡ್ಕೊಳ್ತಾರಪ್ಪ? ನನಗ್ ಯಾರೂ ಇಲ್ಲ. ಉದಾಹರಣೆ ಸಾಮಾನ್ಯ ಈ ತರ ಥಾಟ್ ಯಾರಿಗ್ ಬರುತ್ತೆ ಅಂದ್ರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಳಿರೋರಿಗ್ ಬರುತ್ತೆ. ಯಾಕೆ ಅಂತಂದ್ರೆ, ಅಯ್ಯೋ! ಇರೋದು ಒಂದೇ ಒಂದ್ ಹೆಣ್ಮಗು ಇದೆ. ಅದು ಮದ್ವೆ ಆಗಿ ಹೋಗ್ಬಿಡುತ್ತೆ ಅಥವಾ ಅದೆಲ್ಲೋ ಫಾರಿನ್ ಅಲ್ಲಿ ಸೆಟ್ಲ್ ಆಗಿ ಹೋಗ್ಬಿಡುತ್ತೆ. ನನ್ನನ್ನ ಯಾರ್ ನೋಡ್ಕೊಳ್ತಾರೆ? ವಯಸ್ಸಾದ ಕಾಲದಲ್ಲಕ್ಕೆ ನನಗೆ ಯಾರು ಗತಿ? ಇವಾಗ ಗಂಡ್ಮಕ್ಳು, ಹೆಣ್ಮಕ್ಳು ಇಬ್ರೂ ಒಂದೇ ಬಿಡಿ. ಏಕೆಂದ್ರೆ ಗಂಡ್ಮಕ್ಳಿರೋರು ನೋಡ್ಕೊಳ್ಳೋದಿಲ್ಲ, ಹೆಣ್ಮಕ್ಳಿರೋರು ನೋಡ್ಕೊಳ್ಳೋದಿಲ್ಲ. ಹಾಗೇನಾದ್ರು ನೋಡ್ಕೊಳ್ತಾರೆ ಅಂದ್ರೆ ಅವ್ರು ಪುಣ್ಯವಂತರು. ಅವ್ರು ಯಾವ್ದೋ ಹೋದ ಜನ್ಮದಲ್ಲಿ ತುಂಬಾ ಒಳ್ಳೆ ಪುಣ್ಯ ಮಾಡಿದ್ರು ಅನ್ಸುತ್ತೆ. ಹಾಗಾಗಿ ಅಂತವ್ರು ನೋಡ್ಕೊಳ್ತಾರಷ್ಟೇ. ಅದು ಹೆಣ್ಮಕ್ಳು ಆಗ್ಬೋದು, ಗಂಡ್ಮಕ್ಳು ಆಗ್ಬೋದು ಈಗಿನ ಕಾಲದಲ್ಲಿ. ಯಾಕೆಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ತನ್ನ ತಂದೆ ತಾಯಿಯನ್ನ ನೋಡ್ಕೊಳ್ತಾರೆ. ಎಷ್ಟೋ ಜನ ಗಂಡ್ಮಕ್ಳು ಸಹ ನೋಡ್ಕೊಳ್ತಾರೆ. ಇಲ್ಲ ಅಂತ ಹೇಳೋದಿಕ್ಕಾಗೋದಿಲ್ಲ. ಹಾಗೆ ಈ ಮುಪ್ಪಿಗೆ ಹೆದರುತ್ತಾ ಹೋಗುತ್ತೆ. ಹಾಗೆ ಈ ಸಾವಿಗೆ ಈ ಆತ್ಮ ಏನ್ ಮಾಡ್ತಾ ಹೋಗುತ್ತೆ? ಹೆದರುತ್ತಾ ಹೋಗುತ್ತೆ. ಗೃಹೀತ್ವೈತಾನಿ ಸಂಯಾತಿ. ಭಗವಂತ ಆರಾಮಾಗಿ ಹೋಗ್ತಾನೆ. ನಮ್ಮ ಹಾಗೆ ಅವನು ಕಷ್ಟ ಪಡೋದೇ ಇಲ್ಲ. ಯಾಕೆ ಅಂತ ಅಂದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ವಾಯುರ್ ಗಂಧಾನಿ ವಾಶಯಾತ್. ಜಸ್ಟ್ ಗಾಳಿ ಪಾಸ್ ಆಗ್ಬೇಕಾದ್ರೆ ಹೇಗೆ ಆ ಹೂವಿನ ಸುವಾಸನೆಯನ್ನ ತೆಗೆದುಕೊಂಡು ಹೋಯ್ತೋ, ಆ ರೀತಿ ಭಗವಂತ ಈ ನನ್ನ ದೇಹದಿಂದ ಆರಾಮಾಗಿ ಹೋಗ್ತಾನೆ. ಆದರೆ ನಾನು ಆ ಸಾವಿಗೆ ತುಂಬಾ ಹೆದರ್ತಾ ಇದ್ದೀನಿ. ಹೌದಾ? ನೀನ್ ಯಾಕೆ ಹೆದರ್ಕೊಳ್ತೀಯ? ಹೆದರ್ಕೋಬೇಡ. ಹಾಗೆ ಈ ಇಂದ್ರಿಯಗಳಿಗೆಲ್ಲ ನಾನೇ ಒಡೆಯನಾಗಿದ್ದೀನಿ. ನೀನ್ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾ ಹೋಗ್ತಾನೆ ಭಗವಂತ. ಯಾಕೆ ಅಂತ ಅಂದ್ರೆ ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾನೆ. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಶ್ರೋತೃಂ ಕಿವಿಗಳು, ಶತ್ರು ಚಕ್ಷು ಕಣ್ಣುಗಳು, ಸ್ಪರ್ಶವನ್ನ, ಚಾಕೂಡ, ರಸನಂ ನಾಲಿಗೆಯನ್ನ, ಘ್ರಾಣಂ ಪ್ರಾಣಶಕ್ತಿಯನ್ನ, ಏವ ಕೂಡ ಮತ್ತು ಅಧಿಷ್ಠಾಯ ಆಶ್ರಯಿಸಿದ, ಮನಃ ಮನಸ್ಸನ್ನು, ಚಾಕೂಡ ಅಯಂ ಅವನು, ವಿಷಯಾನ್ ಇಂದ್ರಿಯ ವಿಷಯಗಳನ್ನು, ಉಪಸೇವತೆ ಅನುಭೋಗಿಸುತ್ತಾನೆ. ಅಂದ್ರೆ ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ಅಂದ್ರೆ ನಾನು ಇಂದ್ರಿಯಗಳನ್ನ ಹೊತ್ತಿ ಹೋಗುತ್ತೇನೆ. ಅವನ ಜೊತೆ ನಾನು ಆ ಇಂದ್ರಿಯಗಳನ್ನ ನಾನು ಹೊತ್ತು ಹೋಗ್ತೇನೆ. ಅಂದ್ರೆ ನಾನು ಹೇಳದ್ನಲ್ಲ, 40 ವರ್ಷದ ನಂತರ ನಮಗೆ ಯಾರಿಗೂ ಕಣ್ಣೇ ಕಾಣೋದಿಲ್ಲ. ನಮ್ಮ ಇಂದ್ರಿಯಗಳು ಅವನ ಕೈಯಲ್ಲಿರುತ್ತೆ. ಯಾಕೆಂದ್ರೆ ನಾನು ನೋಡ್ಬೇಕಾ? ನಾನು ನೋಡಬಾರ್ದಾ? ಯಾಕೆಂದ್ರೆ ಕೆಲವೊಂದ್ಸಲ ಈಗ ನಾವು ಹೋಗ್ತಾ ಇರ್ತೀವಿ. ಕೆಲವ್ರು ಅಂತಾರೆ ಫೋನ್ ಮಾಡ್ಬಿಟ್ಟು, ನಾನ್ ನಿನಗ್ ವಿಶ್ ಮಾಡ್ತಾ ಇದ್ದೆ, ನೀನ್ ನೋಡ್ಲೇ ಇಲ್ಲ. ಯಾಕೆಂದ್ರೆ ಅವನಿಗೆ ಆಸೆ ಇರ್ಲಿಲ್ಲ ಅದನ್ನ ನೋಡ್ಬೇಕು ಅಂತ. ಹಾಗಾಗಿ ಅವನು ಅದನ್ನ ನನಗೆ ತೋರಿಸ್ಲೇ ಇಲ್ಲ. ಅದೇ ರೀತಿ ರಸನಂ ಘ್ರಾಣಮೇವಚ, ನಾನೇ ರುಚಿ ನೋಡೋದು. ಅಂದ್ರೆ ಮನಸ್ಸು ಅವನ ಹತೋಟಿಯಲ್ಲಿ ಇರುತ್ತೆ. ಯಾರ ಹತೋಟಿಯಲ್ಲಿರುತ್ತೆ? ಭಗವಂತನ ಹತೋಟಿಯಲ್ಲಿರುತ್ತೆ. ಹಾಗಾಗಿ ಭಗವಂತ ನಮಗೆ ಏನೆಲ್ಲ ತೋರಿಸ್ತಾ ಹೋಗ್ತಾನೆ, ಏನೆಲ್ಲ ತಿನ್ನಿಸ್ತಾ ಹೋಗ್ತಾನೆ, ಅದು ಮಾತ್ರ ಸಾಧ್ಯ. ಈಗ ಉದಾಹರಣೆ, ಈಗ ಕೆಲವು ಈಗ ಎಲ್ರೂ ಒಂದೇ ಐಟಮ್ ತಿಂತೀವಿ ಅಂತ ಅನ್ಕೊಳ್ಳೋಣ. ಎಲ್ರೂ ಒಂದೇ ಐಟಮ್ ತಿಂದ್ರು ನಮ್ಗೆ ಎಲ್ರಿಗೂ ಇಷ್ಟ ಆಗೋದಿಲ್ಲ. ಕೆಲವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಕೆಲವ್ರಿಗೆ ಓಕೆ, ಕೆಲವ್ರಿಗೆ ಅಯ್ಯೋ ಚೆನ್ನಾಗೇ ಇರ್ಲಿಲ್ಲ. ಯಾಕೆ ನಾವು ಹಾಗಂತೀವಿ? ಅವನ ಅಭಿಪ್ರಾಯ ಹೇಗಿರುತ್ತೋ ಹಾಗೆ ನಾವು ಅದನ್ನ ಸ್ವೀಕಾರ ಮಾಡ್ತಾ ಹೋಗ್ತೀವಿ. ಹಾಗೇನೆ ಅವನು ಹೇಳ್ತಾ ಹೋಗ್ತಾನೆ, ಅಧಿಷ್ಠಾಯ ಮನಶ್ಚಾಯಂ ಅಂತ ಅಂದ್ರೆ ನಾನಿಲ್ಲದೆ ಅವನು ಏನೂ ಸಹ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ವಿಷಯಾನುಪಸೇವತೆ ಅಂದ್ರೆ ನಾನು ಅಸ್ವತಂತ್ರ,
ಎಲ್ಲವುದೂ ಸಹ ಭಗವಂತನ ಪ್ರಸಾದದ ಹಾಗೆ ನಾವು ಸ್ವೀಕಾರ ಮಾಡ್ತಾ ಹೋಗ್ಬೇಕು. ಯಾಕೆ ಅಂತಂದ್ರೆ ಇವತ್ತು ನನ್ನ ಜೀವನ ಏನಿದೆ ಅಥವಾ ಇವತ್ತು ನನ್ನ ಆ ದೇಹ ಏನಿದೆ, ನನ್ನ ಬದುಕೇನಿದೆ, ಎಲ್ಲವುದೂ ಸಹ ಅವನು ಹೇಗೆ ಬೇಕೋ ಹಾಗೆ ಅದನ್ನ ನಡೆಸ್ತಾ ಇದ್ದಾನೆ. ಅಂದ್ರೆ ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಅಥವಾ ಸ್ಪರ್ಶವನ್ನ ನಾವು ಪಡಿತಾ ಹೋಗ್ತೀವಿ. ಏಕೆ ಅಂತಂದ್ರೆ ಎಲ್ಲವುದೂ ಸಹ ಅವನ ಇಚ್ಛೆ ಹಾಗೆ ನಡೀತಾ ಹೋಗುತ್ತೆ. ಮನಸ್ಸು ಆ, ಸಹ ಅವನು ನಮಗೆ ಯಾವುದಕ್ಕೆ ಇಷ್ಟ ಆಗುತ್ತೋ ಅದನ್ನ ಅವನು ಜೋಡಿಸ್ಕೊಡ್ತಾ ಹೋಗ್ತಾನೆ. ಹಾಗೆ ಅವನು ಇಂದ್ರಿಯಗಳ ಎಲ್ಲ ವಿಷಯಗಳನ್ನು ಸಹ ಆತ ನಮಗೆ ಒಂದು ಯಾವ ರೀತಿ ಅನುಭವ ಬೇಕೋ ಆ ರೀತಿ ಅನುಭವವನ್ನ ಅವನು ಕೊಡ್ತಾ ಹೋಗ್ತಾನೆ. ಅಂದ್ರೆ ನಮ್ಮ ಇಂದ್ರಿಯಗಳಿರಬಹುದು ಅಥವಾ ಅವನು ನಮ್ಮ ಜ್ಞಾನ ಇರ್ಬೋದು, ಎಲ್ಲವುದಕ್ಕೂ ಸಹ ಅವನು ಹೇಗೆ ಕೊಡ್ತಾ ಹೋಗ್ತಾನೆ ಹಾಗೆ ನಮಗೆ ತೋರಿಸ್ತಾ ಹೋಗುತ್ತೆ. ಯಾಕೆ ಅಂತ ಅಂದ್ರೆ ಭಗವಂತ ಎಲ್ಲಿದ್ದಾನೆ ಅಂತ ನಾವೇನಾದ್ರೂ ನೋಡೋದಾದ್ರೆ, ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಲ್ವಾ? ಅವನು ಸರ್ವಗತ, ಸರ್ವಚಕ್ಷು ಎಲ್ಲ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ಅವನು ನಮಗ್ ಕಾಣ್ತಾ ಇಲ್ಲ ಅಂದ ಮಾತ್ರಕ್ಕೆ ಅವನು ಗೊತ್ತಾಗ್ತಾ ಇಲ್ಲ ನಮ್ಗೆ ಅಲ್ವಾ? ಈಗ ನನಗ್ ಗೊತ್ತು, ಈ ಗಾಳಿಯಲ್ಲಿ ಭಗವಂತ ಇದ್ದಾನೆ, ಈ ಭೂಮಿಯಲ್ಲಿ ಭಗವಂತ ಇದ್ದಾನೆ, ಸೂರ್ಯನಲ್ಲಿ ಭಗವಂತ ಇದ್ದಾನೆ, ನಾನು ಮಾತಾಡುವಂತಹ ಪ್ರತಿಯೊಂದು ಜೀವಿಯಲ್ಲಿ ಭಗವಂತ ಇದ್ದಾನೆ. ನನಗ್ ಗೊತ್ತು. ಆದ್ರೆ ನನಗ್ ಭಗವಂತ ಕಾಣ್ತಾ ಇದ್ದಾನಾ? ಭಗವಂತ ನನಗ್ ಕಾಣ್ತಾ ಇಲ್ಲ. ಯಾಕೆ ಭಗವಂತ ಕಾಣ್ತಾ ಇಲ್ಲ? ಅದು ಯಾಕೆ ಅಂತನೂ ತುಂಬಾ ಸುಂದರವಾಗಿ ಹೇಳ್ತಾನೆ ಭಗವಂತ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ನನ್ ಯಾಕೆ ಕಾಣ್ತಾ ಇಲ್ಲ ಅಂತ ಅಂದ್ರೆ, ಉತ್ಕ್ರಾಮಂತಂ ಅಂದ್ರೆ ದೇಹವನ್ನ ಬಿಟ್ಟು ಹೋಗುವವನು, ಸ್ಥಿತಂ ದೇಹದಲ್ಲಿ ನೆಲೆಸಿರುವವನು, ನ ಅಪಿ ಅಥವಾ ಭುಂಜಾನಂ ಅನುಭೋಗಿಸುವವನು, ವಾ ಅಥವಾ ಗುಣ ಅದ್ವೀತಂ ಅಂದ್ರೆ ಭೌತಿಕ ಪ್ರಕೃತಿ ಗುಣಗಳ ಪ್ರಭಾವವನ್ನ ವಿಮೂಢ ಮೂರ್ಖ ವ್ಯಕ್ತಿಯು ನ ಅನುಪಶ್ಯತಿ ಎಂದೂ ಕಾಣಲಾರನು, ಪಶ್ಯಂತಿ ಕಾಣುತ್ತಾರೆ, ಜ್ಞಾನ ಚಕ್ಷುಷಃ ಜ್ಞಾನ ಚಕ್ಷುಗಳು ಹೊಂದಿರುವವರು. ಯಾಕೆ ನಮಗ್ ಕಾಣ್ತಾ ಇಲ್ಲ? ಯಾಕೆ ಕೆಲವರಿಗೆ ಮಾತ್ರ ಭಗವಂತ ಎಲ್ಲಾದ್ರಲ್ಲೂ ಇದ್ದಾನೆ ಅಂತ ಗೊತ್ತಾಗತ್ತೆ ಅಂತ ಅಂದ್ರೆ, ಉತ್ಕ್ರಾಮಂತಂ ಸ್ಥಿತಂ ವಾಪಿ, ನಾನು ಈ ದೇಹ ಹೊರಗೆ ಹೋಗುವಾಗ ಅಥವಾ ಇರುವಾಗ ಯಾರಿಗೂ ಸಹ ತಿಳಿಯುವುದಿಲ್ಲ. ಆದ್ರೆ ಕೆಲವು ಜ್ಞಾನಿಗಳಿಗೆ ನಮ್ಮ ದೇಹದಿಂದ ಭಗವಂತ, ಆತ್ಮ ಸ್ವರೂಪ ಭಗವಂತ ಹೋಗ್ಬೇಕಾದ್ರೆ ಅವ್ರಿಗೆ ಕಾಣತ್ತಂತೆ. ನಮಗೆ ಕಾಣುತ್ತಾ ಅಂದ್ರೆ ಇಲ್ಲ ರೀ, ನಮಗೆ ಕಾಣಲ್ಲ. ನೋಡಿ, ದೇಹ ಬಿಟ್ಟು ಹೋಗ್ಬೇಕಾದ್ರೆ ಕಾಣಲ್ಲ, ಸರಿ ಒಪ್ಕೊಳ್ತೀನಿ. ದೇಹದ ಒಳಗಡೆ ಇರ್ಬೇಕಾದ್ರೆ ಅಂದ್ರೆ ಈಗ ಭಗವಂತ ಆಲ್ರೆಡಿ ಇದ್ದಾನೆ, ಈಗ ನಮಗೆ ಕಾಣ್ತಾ ಇದ್ದಾನ ಭಗವಂತ ಅಂದ್ರೆ ಈಗ್ಲೂ ನನಗೆ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅಂತ ಅಂದ್ರೆ, ರಸನಂ ಸಾರಿ ಭುಂಜಾನಂನ ಗುಣಾನ್ವಿತಂ, ಯಾವುದು ಶುಭ ರಸ ಇದೆಯೋ ಅಂದ್ರೆ ಎಲ್ಲವುದರಲ್ಲೂ ಸಹ ಶುಭ ರಸ ಇರುತ್ತೆ. ಅಂದ್ರೆ ಆ ಉದಾಹರಣೆ, ಕೆಲವು ವಸ್ತುಗಳನ್ನ ನಾವು ಒಳ್ಳೇದು ಅಂತ ನೋಡ್ತೀವಿ, ಕೆಲವು ವಸ್ತುಗಳನ್ನ ನಾವು ಕೆಟ್ಟದು ಅಂತ ನೋಡ್ತೀವಿ. ಆದ್ರೆ ಭಗವಂತನಿಗೆ ಎಲ್ಲಾ ವಸ್ತುಗಳು ಸಹ ಒಂದೇ. ವಿಮೂಢ ನಾನು ಪಶ್ಯಂತಿ ಅಂತ ಅಂದ್ರೆ, ವಿಮೂಢ, ಮೂಢ ಅಂದ್ರೆ ಮೂರ್ಖ, ಇಲ್ಲಿ ಬರೀ ಮೂರ್ಖ ಅಂತಿಲ್ಲ, ವಿಮೂಢ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬರೀ ತಪ್ಪು ತಿಳುವಳಿಕೆ ಇರುವವನು. ತಪ್ಪು ತಿಳುವಳಿಕೆ ಇರೋನಿಗೆ ನಾನು ಯಾವುದೇ ಕಾರಣಕ್ಕೂ ಸಹ ನಾನು ಅವನ ಕಣ್ಮುಂದೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆ ಇದಕ್ಕೆ ಹೇಳಬೇಕು ಅಂದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಪ್ರತಿದಿನ ಭಗವಂತನ ಪ್ರಸಾದಕ್ಕೋಸ್ಕರ ಅವನ ಹೆಂಡತಿ ಕೈಲಿ ಲಡ್ಡುವನ್ನ ಮಾಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಪ್ರತಿದಿನ ಹಠ ಮಾಡ್ತಿರ್ತಾನೆ, ಬೇಗ ಮಾಡ್ಕೊಡು, ಬೇಗ ಮಾಡ್ಕೊಡು, ಬೇಗ ಮಾಡ್ಕೊಡು ಅಂತ. ಒಂದು ದಿನ ಹೆಂಡತಿಗೆ ತುಂಬಾ ಕೋಪ ಬಂದ್ಬಿಡತ್ತೆ. ನೋಡು, ನೀನ್ ಪ್ರತಿದಿನ ನನಗೆ ತುಂಬಾ ಅರ್ಜೆಂಟ್ ಮಾಡ್ತೀಯ, ಹಾಗಾಗಿ
ನೀನಿವತ್ತು ಏನ್ ನಾನ್ ಲಡ್ಡು ಮಾಡ್ಕೊಡ್ತಾ ಇದ್ದೀನಿ, ಇದನ್ನ ನೀನು ಭಗವಂತನಿಗೆ ತಿನ್ಸೇ ಬಂದ್ಬಿಡು. ತಿನ್ನಿಸ್ಲಿಲ್ಲ ಅಂತ ಅಂದ್ರೆ ನಾನ್ ಸುಮ್ನೆ ಬಿಡೋದಿಲ್ಲ ಅಂತ ಬೈದ್ಬಿಟ್ಟು ಲಡ್ಡುವನ್ನ ಕೊಡ್ತಾಳೆ. ಅವನು ಅಷ್ಟೇ ದೇವಸ್ಥಾನಕ್ಕೆ ಹೋಗ್ತಾನೆ. ದೇವಸ್ಥಾನಕ್ಕೆ ಹೋಗಿ ಭಗವಂತ ನಾನು ಪ್ರತಿದಿನ ತುಂಬಾ ಭಕ್ತಿಯಿಂದ ನಾನು ಆ ನಿನಗೆ ಈ ಲಡ್ಡುವನ್ನ ತಗೊಂಬರ್ತೀನಿ. ದಯವಿಟ್ಟು ನೀನ್ ಇದನ್ನ ತಿನ್ಬೇಕು. ನೀನೇ ಬಂದು ತಿನ್ಬೇಕು. ನನಗೆ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಾನೆ. ಅವನ ಆ ರೀತಿ ಪ್ರಾರ್ಥನೆ ಮಾಡ್ಬೇಕಾದ್ರೇನೆ ಇರುವೆಗಳ ಸಾಲು ಬರುತ್ತೆ. ಇರುವೆಗಳ ಸಾಲು ಬಂದಾಗ ಅವನು ಆ ಇರುವೆಗಳ ಸಾಲನ್ನ ಓಡಿಸ್ತಾನೆ. ಏಯ್! ಆ ಆ ಕಡೆ ಹೋಗು ಅನ್ಕೊಂಡು ಅದನ್ನೆಲ್ಲ ಓಡಿಸ್ಬಿಟ್ಟು ಮಾಡ್ತಾನೆ. ಆ ಹಾರುವ ಕ್ರಿಮಿಗಳಾಗಿ ಬರುತ್ತೆ. ಅಂದ್ರೆ ನೊಣದ ರೂಪದಲ್ಲಿ, ಸೊಳ್ಳೆಯ ರೂಪದಲ್ಲಿ ಬಂದು ಆ ಲಡ್ಡು ಮೇಲೆ ಕೂತ್ಕೊಳ್ಳೋಕೆ ಹೋಗುತ್ತೆ. ಅದನ್ನೂ ಓಡಿಸ್ಬಿಡ್ತಾನೆ. ಆಮೇಲೆ ಕೊನೆಗೆ ನಾಯಿ ರೂಪದಲ್ಲಿ ನಾಯಿ ಬರುತ್ತೆ ಆ ಪ್ರಸಾದವನ್ನ ತಿನ್ನೋದಿಕ್ಕೆ. ಅವನು ಅವಾಗ್ಲೂ ಕೊಡೋದಿಲ್ಲ. ಅವಾಗ್ಲೂ ಓಡಿಸ್ಬಿಡ್ತಾನೆ. ಆಮೇಲೆ ಕೊನೆಗೆ ಮಕ್ಕಳ ರೂಪದಲ್ಲಿ ಬಂದು ಪ್ರಸಾದ ಕೊಡಿ. ಇಲ್ಲ ನಾನು ಕೊಡಲ್ಲ ಇವತ್ತು ಭಗವಂತನೇ ತಿನ್ಬೇಕು. ಹಾಗಾಗಿ ನಾನು ಕೊಡೋದಿಲ್ಲ ಅಂತ ಮತ್ತೆ ಓಡಿಸ್ಬಿಡ್ತಾನೆ. ಒಂದೇ ಸಲ ನಾಯಿಗಳೆಲ್ಲ ಅವನ್ನ ಕಚ್ಚೋದಿಕ್ಕೆ ಬರುತ್ತೆ. ತಕ್ಷಣ ಏನ್ ಮಾಡ್ಬಿಡ್ತಾನೆ, ಇದ್ಯಾಕೋ ಸರಿನೇ ಹೋಗ್ತಿಲ್ಲ ಅಂತ ಅಂದ್ಬಿಟ್ಟು ಆ ಪ್ರಸಾದದ ತಟ್ಟೆಯನ್ನ ಕೋಪದಿಂದ ಹೊರಗಡೆ ಎಸ್ದು ಬಿಡ್ತಾನೆ. ಆ ರೀತಿ ಎಸ್ದಾಗ ನಾಯಿ ಬಂದು ತಿನ್ನುತ್ತೆ, ಇರುವೆ ಬಂದು ತಿನ್ನುತ್ತೆ, ಹಾಗೆ ಸೊಳ್ಳೆ, ನೊಣಗಳು ಎಲ್ಲ ಬಂದು ತಿನ್ನುತ್ತೆ. ಆವತ್ತಿನ ದಿನ ಕೋಪ ಮಾಡ್ಕೊಂಡು ಅವನು ನೋಡು ನೀನ್ ಬಂದ್ ತಿನ್ಲೇ ಇಲ್ಲ ಅಂತ ಅವನು ಬೇಜಾರು ಮಾಡ್ಕೊಂಡು ಹೋಗಿ ಮಲ್ಕೊಂಡ್ಬಿಡ್ತಾನೆ. ಆ ರೀತಿ ಮಲ್ಕೊಂಡಾಗ ರಾತ್ರಿ ಕನಸಿನಲ್ಲಿ ಭಗವಂತ ಬಂದು ಹೇಳ್ತಾನೆ, ನಾನು ನಿನ್ನ ಹೆಂಡತಿಗೆ ಹೇಳು ಲಡ್ಡು ತುಂಬಾ ಚೆನ್ನಾಗಿತ್ತು. ತುಂಬಾ ರುಚಿಯಾಗಿತ್ತು. ಆದ್ರೆ ತೊಂದ್ರೆ ಏನಾಯ್ತು ಅಂದ್ರೆ ನಿನ್ನ ಮೂರ್ಖತನದಿಂದ ನಾನು ಮಣ್ಣಾದ ಆ ಲಡ್ಡುವನ್ನ ತಿನ್ನುವಂತಹ ಪ್ರಮೇಯ ಬಂತು. ಯಾಕೆಂದ್ರೆ ನಾನು ತಿನ್ಬೇಕು ಅಂತ ಇರುವೆ ರೂಪದಲ್ಲಿ ಬಂದೆ. ನೀನ್ ಕೊಡ್ಲಿಲ್ಲ. ಕ್ರಿಮಿಗಳ ರೂಪದಲ್ಲಿ ಬಂದೆ. ಅಂದ್ರೆ ಕೀಟಗಳ ರೂಪದಲ್ಲಿ ಬಂದೆ. ಆಗ್ಲೂ ಕೊಡ್ಲಿಲ್ಲ. ನಾಯಿ ರೂಪದಲ್ಲಿ ಬಂದೆ ಕೊಡ್ಲಿಲ್ಲ. ಕೊನೆಗೆ ಕೋಪ ಮಾಡ್ಕೊಂಡು ನೀನ್ ಆ ಪ್ರಸಾದವನ್ನ ಮಣ್ಣಿಗೆ ಎಸ್ದ್‌ಬಿಟ್ಟೆ. ಆ ಮಣ್ಣಿನಿಂದ ನಾನು ಎತ್ಕೊಂಡ್ ತಿನ್ಬೇಕಾದ್ರೆ ನಂಗೆ ಎಷ್ಟು ಮಣ್ಣೆಲ್ಲ ಸಿಕ್ತು ಗೊತ್ತಾ? ರುಚಿಯಾದ ಲಡ್ಡು ಜೊತೆ ನಾನ್ ಮಣ್ಣನ್ನು ತಿನ್ಬೇಕಾಯ್ತು ಅಂತ ಹೇಳ್ತಾರಂತೆ. ಅಂದ್ರೆ ನಾನು ಅದನ್ನೇ ಹೇಳಿದ್ದು. ಭಗವಂತ ಇದಾನ ಅಂತ ನೋಡೋದಿದ್ರೆ ಹೌದ್ರಿ ಭಗವಂತ ಎಲ್ಲಾ ಕಡೆ ಇದ್ದಾನೆ. ಆದ್ರೆ ನಮ್ ಕಣ್ಣಿಗೆ ಅವ್ನು ಕಾಣ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ನಾವೆಲ್ಲರೂ ಸಹ ವಿಮೂಢರು. ನಮಗೆ ತಪ್ಪು ತಿಳುವಳಿಕೆನೇ ಜಾಸ್ತಿ. ಬರೀ ಬುದ್ಧಿ ಇಲ್ಲ ಅಂದ್ರೆ ಅದು ಒಂದು ತರ. ಬುದ್ಧಿ ಇಲ್ಲದೆ ಇರುವುದ್ರ ಜೊತೆಗೆ ನಮಗೆ ತಪ್ಪು ತಿಳುವಳಿಕೆನೇ ಜಾಸ್ತಿ. ಹಾಗಾಗಿ ನಮ್ಗೆ ಕಾಣ್ತಾ ಇಲ್ಲ. ಹಾಗಿದ್ರೆ ಯಾರು ಕಾಣ್ತಾರೆ? ಭಗವಂತನನ್ನ ಯಾರು ಕಂಡೇ ಇಲ್ವಾ ಅಂದ್ರೆ, ಕಾಣ್ತಾರೆ ಯಾರು ಅಂದ್ರೆ ಪಶ್ಯಂತಿ ಜ್ಞಾನ ಚಕ್ಷುಷಃ. ಯಾರಿಗೆ ಜ್ಞಾನದ ಕಣ್ಣುಗಳಿದೆ ಅವರು ಶುದ್ಧವಾದ ಜ್ಞಾನ ಮುಖ್ಯ. ಭಗವಂತನನ್ನ ನೋಡಬೇಕು ಅಂದಾಗ ಜ್ಞಾನದಲ್ಲೂ ನೋಡಿ ಶುದ್ಧವಾದ ಜ್ಞಾನ ಅಂತಿದ್ದಾರೆ. ಅಂದ್ರೆ ನಾನು ಓದ್ಕೊಂಡ್ರೆ ತಿಳ್ಕೊಂಡ್ರೆ ಅಷ್ಟೇ ಅಲ್ಲ, ಅನುಭವದಿಂದ ಅದು ಶುದ್ಧವಾಗ್ತಾ ಹೋಗುತ್ತೆ. ಆ ಶುದ್ಧವಾದ ಜ್ಞಾನ ಯಾವಾಗ ನನ್ನಲ್ಲಿ ಇರುತ್ತೆ ಆಗ ನಾನು ಭಗವಂತನನ್ನ ಕಾಣಬಹುದು. ದೇವ್ರು ಕಾಣ್ತಿಲ್ವಾ ಅಂದ್ರೆ ಇಲ್ಲ, ದೇವ್ರು ಕಾಣ್ತಾ ಇದ್ದಾನೆ. ನಾನು ದೇವ್ರನ್ನ ನೋಡ್ಬೋದು. ಯಾವಾಗ ಅಂದ್ರೆ ಶುದ್ಧವಾದ ಜ್ಞಾನ ಮತ್ತು ಶುದ್ಧವಾದ ಮನಸ್ಸು ಯಾವಾಗ ಇರುತ್ತೆ ಆಗ ನನಗೆ ಪ್ರತಿಯೊಂದು ವಸ್ತುವಿನಲ್ಲಿ ನನಗೆ ಭಗವಂತ ಕಾಣ್ತಾ ಹೋಗ್ತಾನೆ. ಅದಕ್ಕೆ ನೋಡಿ ನಮ್ಗೆ ಅಷ್ಟು ಜ್ಞಾನ ಇಲ್ಲ ಅಂತ ನಮ್ಮ ಹಿರಿಯರಿಗೂ ಗೊತ್ತು. ಹಾಗಾಗಿ ಏನ್ ಮಾಡ್ತಾರೆ, ನೀನು ದಾನ ಧರ್ಮಾದಿಗಳನ್ನ ಮಾಡು. ಕೊನೆ ಪಕ್ಷ ಹಸುವಿಗೆ ಊಟವನ್ನ ಹಾಕು, ಪಕ್ಷಿಗಳಿಗೆ ಧಾನ್ಯಗಳನ್ನ ಹಾಕು, ನಿನ್ನ ಕೈಲಾದಷ್ಟು ಮಟ್ಟಿಗೆ ಬೇರೆಯವರಿಗೆ ಸಹಾಯ ಮಾಡು. ಯಾಕೆ ಆ ರೀತಿ ಮಾಡು ಅಂತಾರೆ ಅಂದ್ರೆ ಅದರಿಂದ ಭಗವಂತ ಸಂಪ್ರೀತನಾಗಿ ನಿನ್ನ ಕಷ್ಟದಲ್ಲಿ ಅವನು ಸಹಾಯ ಮಾಡ್ತಾನೆ ಅಂತ. ನಮ್ಮಲ್ಲಿ ಅದೇ ಕಾರಣಕ್ಕೆ ದಾನ ಧರ್ಮಾದಿಗಳನ್ನ ಹೇಳಿದ್ದಾರೆ. ಹಾಗೂ ಹಸುವಿಗೆ ಊಟವನ್ನ ಹೇಳಿದ್ದಾರೆ. ಯಾಕೆ ಅಂದ್ರೆ ಇದ್ರಿಂದಲಾದ್ರೂ ಸಹ ಭಗವಂತ ನಮ್ಗೆ ಒಳ್ಳೇದು ಮಾಡ್ಲಿ. ಕೊನೇ ಪಕ್ಷ ನಿನ್ ಹತ್ರ ಏನೂ ಇಲ್ವಾ ದಾನ ಮಾಡೋದಿಕ್ಕೆ? ಹಸುಗ್ ಹಾಕೋಕ್ ಒಂದಿಷ್ಟು ಊಟನೂ ಇಲ್ವಾ? ಬೇಡ.
ನಿನ್ನಲ್ಲಿರುವಂತಹ ಜ್ಞಾನವನ್ನ ದಾನ ಮಾಡು. ನಿನ್ನಲ್ಲಿರುವಂತಹ ಒಳ್ಳೆ ಗುಣವನ್ನ ದಾನ ಮಾಡು. 4 ಜನರನ್ನ ನೋಡಿ ನಗು. ನಗೋದು ಒಳ್ಳೇದಾ? ಹೌದು. ಎಷ್ಟೋ ಬಾರಿ ಏನಾಗೋಗುತ್ತೆ, ಕೆಲವೊಮ್ಮೆ ನನಗೆ ಯಾರೂ ಇಲ್ಲ ಅಂತ ಎಷ್ಟೊಂದ್ ಜನ ಅನ್ಕೊಂಡಿರ್ತಾರೆ. ನೀವ್ ಅವ್ರನ್ನ ನಕ್ಕಾಗ, ಅಯ್ಯೋ! ಅವ್ರು ನನ್ನನ್ನ ನೋಡಿ ಮಾತಾಡ್ಸಿದ್ರು. ಸಂಬಡಿ ಈಸ್ ದೇರ್ ಫಾರ್ ಅಸ್ ಅಂತ ಎಷ್ಟೋ ಜನಕ್ಕೆ ಧೈರ್ಯ ಬರುತ್ತೆ. ಹಾಗಾಗಿ ನಾವು ದಾನ ಮಾಡ್ಬೇಕು, ಧರ್ಮ ಮಾಡ್ಬೇಕು ಅಂದ್ರೆ ವಜ್ರದ ಕಿರೀಟನೇ ತಿಮ್ಮಪ್ಪನಿಗೆ ಮಾಡಿಸ್ಕೊಡ್ಬೇಕು ಅಂತ ಅನ್ಕೊಂಡ್ಬಿಡ್ತೀವಿ. ಇಲ್ಲ ಕಣ್ರಿ, ನಮ್ಮ ಕೈಲಾಗಿದ್ದನ್ನ ನಾವು ದಾನ ಮಾಡ್ಬೋದು. ಹೇಳ್ಬೇಕು ಅಂತ ಅಂದ್ರೆ ಹೀಗೆ ಒಂದು ಅನ್ನ ದಾಸೋಹ ನಡೀತಾ ಇರುತ್ತೆ. ಒಬ್ಬ ತುಂಬಾ ಬಡವ. ಅವನು ಅನ್ಕೊಂತಾನೆ, ಇದಕ್ಕೆ ಎಷ್ಟೊಂದು ದುಡ್ಡು ಖರ್ಚು ಮಾಡಿದಾರಲ್ವಾ? ಕಮ್ಮಿ ಅಂದ್ರು ಒಂದು 10,000-15,000 ಬರೀ ಊಟಕ್ಕೆ ಖರ್ಚು ಮಾಡಿದ್ದಾರೆ. ನನ್ನಂತ ಎಷ್ಟೋ ಜನಕ್ಕೆ ಇದು ಹೊಟ್ಟೆ ತುಂಬಿತು. ನನಗೆ ಇಷ್ಟೊಂದೆಲ್ಲ ದಾನ ಮಾಡೋದಿಕ್ ಆಗೋದೇ ಇಲ್ಲ ಅಲ್ವಾ ಅಂತ ಅನ್ತಾನೆ. ಆಗ ಆ ಊಟದ ಯಜಮಾನ ಬಂದು ಹೇಳ್ತಾನೆ, ಖಂಡಿತ ನೀನು ಸಹ ಮಾಡ್ಬೋದು. ನೀನು ಊಟ ಮಾಡೋದಕ್ಕಿಂತ ಮುಂಚೆ ಒಂದೇ ಒಂದು ತುತ್ತು ಆಹಾರವನ್ನ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ನೀನು ಒಂದ್ ಕಡೆ ಇಡು. ಸಾಕಷ್ಟು ಇರುವೆಗಳು ಬಂದು ಊಟ ಮಾಡುತ್ತೆ. ನಿನಗದು ಒಂದು ತುತ್ತು, ಆದ್ರೆ ಇರುವೆಗೆ ಅದು ಒಂದು ದಿನದ ಊಟ. ಹಾಗಾಗಿ ನೀನೂ ಸಹ ಅದು ದಾನ ಮಾಡಿದ ಪುಣ್ಯನೇ ಬರುತ್ತೆ ಅಂತ ಹೇಳ್ತಾರಂತೆ. ಆ ರೀತಿ ಎಲ್ಲ ದಾನ, ಧರ್ಮ ಯಾವುದೇ ಇರ್ಬೋದು, ಅದು ಎಲ್ಲವೂ ಸಹ ನಮ್ಮ ಕಣ್ದೃಷ್ಟಿಯಲ್ಲಿ ಇರುತ್ತೆ ಅಷ್ಟೇ. ಹಾಗಾಗಿ ಇಲ್ಲಿ ಭಗವಂತ ನನಗೆ ಬೇಕು ಅಥವಾ ಭಗವಂತ ಕಾಣ್ತಾ ಇಲ್ಲ, ಅವನೆಲ್ಲಾ ಕಡೆ ಇದ್ದಾನೆ. ನೀವ್ ಹೇಳ್ತಾ ಇದ್ದೀರಾ ನನಗ್ ಯಾಕೆ ಕಾಣ್ತಿಲ್ಲ ಅಂತ ಅಂದ್ರೆ, ಕಾಣದೇ ಇರೋದಕ್ಕೆ ಕಾರಣ ಒಂದೇ, ನಾನು ವಿಮೂಢನಾಗಿದ್ದೇನೆ. ಅಂದ್ರೆ ಮೂರ್ಖನ ಜೊತೆ ತಪ್ಪು ತಿಳುವಳಿಕೆಗಳು. ಆ ತಪ್ಪು ತಿಳುವಳಿಕೆಯಿಂದ ಭಗವಂತ ನನಗ್ ಕಾಣಿಸ್ತಾ ಇಲ್ಲ. ಇಲ್ಲ ಅಂದ್ರೆ ಪ್ರತಿಯೊಂದು ಕಡೆ ಭಗವಂತ ಇದ್ದಾನೆ. ಅವನು ನಮ್ಗೆ ತೆರಿತಾ ಹೋಗ್ತಾನೆ. ಅಂದ್ರೆ ಇಲ್ಲ ನಾನು ಇಲ್ಲಿದ್ದೀನಿ ಅಂತ. ನಾವು ನೀರು, ನದಿ ಅಂತ ಸ್ನಾನ ಮಾಡೋದಕ್ಕಿಂತ ತೀರ್ಥ ಅಂತ ಹೇಳಿ ಸ್ನಾನ ಮಾಡಿದಾಗ ಹೇಗೆ ನಮಗೆ ಅದರ ಬೆನಿಫಿಟ್ಗಳು ದೊರಕ್ತಾ ಹೋಗುತ್ತೆ, ಹಾಗೆ ಪತಾ ನಹಿ ಕಿಸ್ ರೂಪ ಮೇ ಆಕರ್ ನಾರಾಯಣ ಮಿಲ್ ಜಾಯೇಗಾ ಅನ್ನೋ ಹಾಗೆ, ನಾರಾಯಣ ಯಾವ ರೂಪದಲ್ಲಿ ಯಾರಿಗೆ ನಮ್ಗೆ ಹೇಗೆ ಕಾಣಿಸ್ಕೊಳ್ತಾನೋ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬರಲ್ಲೂ ಸಹ ಆ ನನ್ನ ನಾರಾಯಣನನ್ನ ಹುಡುಕುವ ಒಂದು ಪುಟ್ಟ ಪ್ರಯತ್ನ ಅಂತೂ ನಾವೆಲ್ಲ ಮಾಡ್ಬೋದು ಅಲ್ವಾ? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.